ತರುಣ್ ಸುಧೀರ್ ಅವರು ಹಸೆಮಣೆ ಇರೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಲ್ಲಿ ನೀವು ಅವರ ಕಾಸ್ಟ್ಯೂಮ್ ಅನ್ನ ನೋಡಿದ್ರಿ, ಟ್ರೆಂಡಿಂಗ್ ನಲ್ಲಿತ್ತು. ಯಾರು ಇದನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಅಂತ ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದು. ಪ್ರೀ ವೆಡ್ಡಿಂಗ್ ಶೂಟ್ ಒಂದು ಸಕ್ಸಸ್ ಆಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಅಥವಾ ಏನಾದ್ರು ಒಂದು ಹೊಸ ಸಿನಿಮಾನ, ಯಾಕೆಂದರೆ ಒಂದು ಹೀರೋಯಿನ್ ರೇಂಜಲ್ಲಿ ಆ ಒಂದು ಪ್ರಿಪ್ರೇಷನ್ ಥರ ಇದೆ. ಎಷ್ಟು ಖುಷಿ ತೃಪ್ತಿ ಕೊಟ್ಟಿದೆ ಈ ಒಂದು ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಕ್ ಅನ್ನೋದು. ಸೊ ನಾವು ಈ ಪ್ರೊಫೆಷನ್ ಅದೇ ನಮ್ಮನ್ನ ಅದು ಚೂಸ್ ಮಾಡ್ಕೊಂಡಿದ್ದೇವೆ ಬಿಟ್ಟರೆ ನಾನು ಅದನ್ನು ಚೂಸ್ ಮಾಡಿಲ್ಲ. ಡೆವಿಲ್ ಲುಕ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಯಿತು. ದರ್ಶನ್ ಸರು ವೆರಿ ಫ್ರೀ, ಕ್ಯಾರೆಕ್ಟರ್ಗೆ ಏನು ಬೇಕೋ ಯಾವತ್ತೂ ಹಿಂಗೆ ಬೇಕು ಹಂಗೆ ಬೇಕು ಅಂತ ಏನಿರಲಿಲ್ಲ. ಯಾಕಂದರೆ ಡೈರೆಕ್ಟರ್ಗೆ ಏನು ವಿಷನ್ ಇದೆಯೋ ಆ ವಿಷನ್ ಪ್ರಕಾರ ನಮಗೆ ಫುಲ್ ಸಪೋರ್ಟ್ ಇತ್ತು. ಕನ್ನಡ ಚಿತ್ರರಂಗದಲ್ಲಿ ಡಿಮಾಂಡಿಂಗ್ ಕಾಸ್ಟ್ಯೂಮ್ ಡಿಸೈನರ್ ಅಂತಂದರೆ ಬೇರೆ ಬೇರೆಯವ್ರ ಹೆಸರುಗಳು ಕೇಳಿ ಬರ್ಬೋದು. ಬಟ್ ಅಟ್ ಪ್ರೆಸೆಂಟ್ ನಮ್ಮ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ಕಾಸ್ಟ್ಯೂಮ್ ಡಿಸೈನರ್ ಜೊತೆ ನಾನು ಇವತ್ತು ಕೂತಿದ್ದೀನಿ. ಸೊ ಈ ಒಂದು ಸ್ಪೆಷಲ್ ಕಾರ್ಯಕ್ರಮ ಮಾಡೋದಕ್ಕೂ ಒಂದು ರೀಸನ್ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ಸ್ಟಾರ್ ಡೈರೆಕ್ಟರ್ ಅಂತಲೇ ಕರೆಸ್ಕೊಳ್ಳುವಂಥ ತರುಣ್ ಸುಧೀರ್ ಅವರು ಹಸೆಮಣೆ ಇರೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಇನ್ನೇನು ಆಗಸ್ಟ್ 10, 12ನೇ ತಾರೀಕು ಅವ್ರ ಮದುವೆ ಇದೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ನಲ್ಲಿ ನೀವು ಅವರ ಕಾಸ್ಟ್ಯೂಮನ್ನು ನೋಡಿದ್ರಿ, ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೂಡ ಟ್ರೆಂಡಿಂಗ್ನಲ್ಲಿತ್ತು. ಯಾರು ಇದನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಅಂತ ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದುಂಟು. ಯಾಕಂದ್ರೆ ಆ ಒಂದು ಥಿಯೇಟರ್ ಸೆಟಪ್ ಅಲ್ಲಿ, ಅಂದ್ರೆ ನವರಂಗ್ ಚಿತ್ರಮಂದಿರದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸಿದ್ರು. ಆ ಕಲರ್ ಕಾಂಬಿನೇಷನ್, ಅವ್ರು ಹಾಕೊಂಡಿದ್ದಂಥ ಕಾಸ್ಟ್ಯೂಮು ಎಲ್ಲರೂ ಕೂಡ ಕಣ್ಣರಳಿಸಿ ನೋಡಿದ್ರು. ಆ ಕಾಸ್ಟ್ಯೂಮ್ ಹಿಂದಿನ ರೂವಾರಿ ಮತ್ತು ಯಾರು ಅಲ್ಲ, ಚೇತನ್ ಸರ್. ಯಾರು ಈ ಚೇತನ್? ಬಹುಶಃ ನೀವೆಲ್ಲರೂ ನೋಡಿರ್ತೀರಿ. ಆದರೆ ಇವತ್ತು ಅವರ ಒಂದು ಕರಿಯರ್, ಅವರ ಸಿನಿಮಾ ಜರ್ನಿ, ಕಾಸ್ಟ್ಯೂಮ್ ಡಿಸೈನರ್ ಆಗಿ ಯಾವತ್ತು ಬಂದರು, ತರುಣ್ ಸರ್ ಜೊತೆಗಿರ್ತಕ್ಕಂಥ ಅವರ ಒಡನಾಟ ಎಂಥದ್ದು, ಯಾರೆಲ್ಲ ಸ್ಟಾರ್ ನಟರುಗಳಿಗೆ ಅವರು ಇಲ್ಲಿವರೆಗೂ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದಾರೆ, ಇದೊಂದು ವಿಶೇಷವಾದಂಥ ಒಂದು ಸ್ಪೆಷಲ್ ಕಾರ್ಯಕ್ರಮ. ಸೊ ನಾನೀಗ ಚೇತನ್ ಸರ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ. ಎಸ್, ಓಕೆ. ಚೇತನ್ ಸರ್ ಅಂದರೆ ಆಪ್ತ ವಲಯದಲ್ಲಿ ಅಷ್ಟೇ ಗೊತ್ತಿರುತ್ತೆ, ಸೆಲೆಬ್ರಿಟಿಗಳ ವಲಯದಲ್ಲಿ ಅಷ್ಟೇ ಗೊತ್ತಿರುತ್ತೆ. ಕಾಮನ್ ಪೀಪಲ್ಸ್ಗೆ ಯಾರಿಗೂ ಗೊತ್ತಿರಲ್ಲ, ಅಷ್ಟಾಗಿ ಗೊತ್ತಿರಲ್ಲ. ಸೊ ತರುಣ್ ಸರ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರಿಂದ ಮತ್ತು ಸಾಕಷ್ಟು ಸಿನಿಮಾಗಳಲ್ಲಿ ಈ ಕಾಸ್ಟ್ಯೂಮ್ ಯಾರು, ಬಹುಶಃ ನಾನೀಗ ರಾಬರ್ಟ್ ಎಕ್ಸಾಂಪಲ್ಸ್ ತಗೋಬೋದು, ಕಾಟೇರ ತಗೋಬೋದು, ಮಾರ್ಟಿನ್, KD ಲುಕ್ಗಳನ್ನು ನೋಡಿದಾಗ ಅದ್ರ ಹಿಂದಿನ ರೂವಾರಿ ಯಾರು ಅಂತ ನಮ್ಮ ಆಡಿಯನ್ಸಿಗೆ ಗೊತ್ತಿರಲ್ಲ. ಅದೆಲ್ಲದ್ರ ಬಗ್ಗೆ ಮಾತಾಡೋಕ್ಕೂ ಮೊದಲು ತರುಣ್ ಸರ್ ಅವರ ಒಂದು ಪ್ರೀ ವೆಡ್ಡಿಂಗ್ ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋದಾದರೆ ಸರ್. ನೋಡಿ, ಇವಾಗ ನೀವೆಲ್ಲ ಹೇಳ್ದಂಗೆ ಈಗ ಆಲ್ರೆಡಿ ಪ್ರೀ ವೆಡ್ಡಿಂಗ್ ಶೂಟ್ ಒಂದು ಸಕ್ಸಸ್ ಆಗಿದೆ. ಇನ್ಫ್ಯಾಕ್ಟ್ ಎಲ್ಲರೂ ಕೆಲವೊಂದು ಸರಿ ನನ್ನನ್ನು ಬಂದು ಕೆಲವು ಪ್ರಶ್ನೆಗೆ ಹೇಳಿದ್ರೆ ಇದೇನಾದ್ರು ಇದು ಪ್ರೀ ವೆಡ್ಡಿಂಗ್ ಶೂಟ್ ಅಥವಾ ಏನಾದ್ರು ಒಂದು ಹೊಸ ಸಿನಿಮಾನ, ಯಾಕೆಂದರೆ ಒಂದು ಹೀರೋಯಿನ್ ರೇಂಜಲ್ಲಿ ಆ ಒಂದು ಪ್ರಿಪ್ರೇಷನ್ ಥರ ಇದ್ವಿ. ಸೊ ಈ ಥರ ಒಂದು ಸೆಲೆಬ್ರೇಷನ್ ಮಾಡಿದಾಗ ನಾವು ಅದನ್ನು ಪಾರ್ಟ್ ಆಗಿರೋದು ಒಂದು ನಮಗೊಂದು ಖುಷಿಯಾದ ವಿಚಾರ. ಯಾಕಂದರೆ ಇವಾಗ ತರುಣ್ ಸರ್ ಅವರು ನಮ್ಮನ್ನು, ಬಿಕಾಸ್ ಇದೀಗಿನ ಜರ್ನಿ ಅಲ್ಲ, ಇದು ಆಲ್ಮೋಸ್ಟ್ ಒಂದು 20 years ಇನ್ ಅ ಜರ್ನಿ. ಸೊ ಈ 20 years ಇನ್ ಜರ್ನಿಲಿ ಅವರ ಒಂದು ಸ್ಪೆಷಲ್ ಡೇಗೆ ನಾವು ಪಾತ್ರ ಆಗೋದು ತುಂಬ ಖುಷಿ. ಸೊ ಹಾಗಾಗಿ ನೀವು ಹೇಳ್ದಂಗೆ ಪ್ರೀ ವೆಡ್ಡಿಂಗ್ ಶೂಟ್ ವಾಸ್ ಅ ಸಕ್ಸಸ್. ಈಗ ವೆಡ್ಡಿಂಗು ಕೂಡ ಅಷ್ಟೇ ಸಕ್ಸಸ್ಫುಲ್ ಮಾಡಬೇಕು ಅನ್ನೋದು ಒಂದು ಪ್ರಯತ್ನದಲ್ಲಿದ್ದೀವಿ. ಎಸ್ ಸರ್, ಈಗ ಸ್ಟಾರ್ ಡೈರೆಕ್ಟ್ರಾಗಿ ಗುರುತಿಸ್ಕೊಂಡಿದ್ದಾರೆ ತರುಣ್ ಸರ್. ಸೊ ಎಷ್ಟು ಕಾಸ್ಟ್ಯೂಮ್ಗಳನ್ನು ಅವ್ರು ಚೇಂಜ್ ಮಾಡಬೇಕಾಗತ್ತೆ? ಮದುವೆ ಅಂತ ಬಂದಾಗ ಎರಡು ದಿನ 2-3 ದಿನ ಇರುತ್ತೆ, ಅಥವಾ ಅದಕ್ಕೆ ಮುಂಚೆ ಸಾಕಷ್ಟು ಶಾಸ್ತ್ರಗಳಿರುತ್ತೆ. ಎಷ್ಟು ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ತಮಗೆ ಹೇಳಿದ್ದಾರೆ? ಯಾವ ರೀತಿ ಲುಕ್ಕಲ್ಲಿ ಮತ್ತು ಯಾವ ಕಲರ್ ಕಾಂಬಿನೇಷನಲ್ಲಿ ನಾವು ಅವ್ರನ್ನ ನೋಡ್ಬೋದು ಅನ್ನುವಂಥದ್ದು ಮದುವೆ ಮಂಟಪದಲ್ಲಿ? ಪ್ರತಿಯೊಂದು, ಯಾಕಂದರೆ ಸಿನಿಮಾ ಅಂದಾಗ ಕಥೆಯಲ್ಲಿ ಪಾತ್ರ ಇವೆಲ್ಲ ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು. ಬಟ್ ಇದು ಪರ್ಸ್ನಲ್ ಇವೆಂಟ್ ಆಗಿರೋದ್ರಿಂದ ನಾವು ಒಂದು ಅವ್ರ ಫ್ಯಾಮಿಲಿ ಜೊತೆ ಅವ್ರ ಫಿಯಾನ್ಸಿ ಅವ್ರು ಹಾಕೋಣಂಥ ಬಟ್ಟೆ, ಪ್ಲಸ್ ಅವ್ರಿಗೆ ಲೈಕ್ಸು ಅವ್ರ ಡಿಸ್ಲೈಕ್ಸ್ನ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಇವಾಗ ಮಾಡ್ತಾ ಇರೋದು ಒಂದು ಮೆಹಂದಿದೊಂದು ಒಂದು ಫಂಕ್ಷನ್ಗೆ ಒಂದು ಇವೆಂಟ್ ಮಾಡ್ತಾಯಿದ್ದೀವಿ ಕಾಸ್ಟ್ಯೂಮು. ಅದೇ ಥರ ಹಳದಿ, ಅದು ವೆರಿ ಟ್ರೆಡಿಷ್ನಲ್ ಇವೆಂಟು, ಅದಕ್ಕೂ ಕೂಡ ಮಾಡ್ತಾಯಿದ್ದೀವಿ. ಅದಾದಮೇಲೆ ದೆನ್ ಮುಹೂರ್ತ, ದೆನ್ ರಿಸೆಪ್ಷನ್, ದೆನ್ ಇನ್ನೊಂದು ವೆಡ್ಡಿಂಗು, ಬಿಕಾಸ್ ಇಟ್ಸ್ ಎಸ್ ಆ ಒಂದು ಕಾನ್ಸೆಪ್ಟಲ್ಲೂ ಕೂಡ. ಸೊ ಟೋಟಲಾಗಿ ಒಂದು 5-6 ಕಾನ್ಸೆಪ್ಟಲ್ಲಿ ನಾವು ವೆಡ್ಡಿಂಗ್ ಮಾಡ್ತಾಯಿದ್ವಿ. ಅವ್ರ ಜೊತೆ ತರುಣ್ ಸರ್ ಅವರೊಬ್ಬರದೇ ಅಲ್ದಿರ ಇನ್ನು ಅವ್ರ ಸ್ನೇಹಿತರು ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಡಿಸೈನ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಈಗ ಪ್ರೇಮ್ ಸರ್ ಇರ್ಬೋದು, ಅಥವಾ ಶರಣ್ ಸರ್ ಇರ್ಬೋದು, ಅಥವಾ ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಸರು, ಅದು ಬಿಟ್ಟು ಇನ್ನೊಂದಷ್ಟು ಜನ ಒಂದೇ ಲುಕ್ಕು ಒಂದೇ ಕಾನ್ಸೆಪ್ಟಲ್ಲಿ ಕಾಣಿಸ್ಬೇಕು ಅನ್ನೋದು ಒಂದು ಅವರ ಕನಸು. ಅವ್ರ ಕನಸಿಗೆ ನಾನು ಎಷ್ಟು ಸಪೋರ್ಟ್ ಆಗುತ್ತೋ ನಮ್ಮ ಕಡೆಯಿಂದನೇ ಮಾಡಬೇಕು ಅಂತ ಅಂದ್ಕೊಂಡು. ಸರ್, ಇದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದು ತರುಣ್ ಸರ್ ಏನು ಹೇಳಿದ್ರು ಸರ್? ಆ ಒಂದು ಲುಕ್ಕನ್ನು ಡಿಸೈನ್ ಮಾಡಿಕೊಟ್ಟಾಗ ಅವ್ರು ಎಷ್ಟು ಖುಷಿ ಪಟ್ಟರು, ಮತ್ತು ಇವಾಗೆಲ್ಲ ಅಪ್ರಿಸಿಯೇಷನ್ ಅನಂತರ ಬಂದಿದ್ದು, ಬಟ್ ಕಾಸ್ಟ್ಯೂಮ್ ನೋಡಿ ಹಾಕ್ಕೊಂಡಾಗ ಎಷ್ಟು ಫೀಲ್ ಮಾಡಿದ್ರು ಅನ್ನೋಂಥದ್ದು? ಇದು ಅದೇ ಹೇಳ್ದಲ್ಲ, ಇದು ನಮ್ಮ 20 years ಒಂದು ಜರ್ನಿ. ಆ ಜರ್ನಿಯಲ್ಲಿ
ಅವ್ರಿಗೇನು ಬೇಕು ಅನ್ನೋದು ಒಂದು ಡಿಸ್ಕಷನ್ ಆದಾಗ ನಮಗೂ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಮಾಡಬೇಕಾದ್ರೂ ಒಂದು ಪರ್ಟಿಕ್ಯುಲರ್ ಒಂದು ಸಿನಿಮಾಗೆ ಹೆಂಗೆ ನಾವು ಡಿಸ್ಕಸ್ ಮಾಡ್ತೀವಿ ಅದ್ರದ್ದು ಪ್ರಿಪ್ರೇಷನ್ ಏನಿರುತ್ತೆ ಅಷ್ಟೇ ಒಂದು ಡೀಟೇಲ್ ಆಗಿ ಎಲ್ಲ ಟೀಮು ನಾವು ಒಬ್ಬರೇ ಅಲ್ಲ, ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ಸು ನಾವು, ಪ್ಲಸ್ ಸೆಟ್ಟು, ಪ್ಲಸ್ ಇದು ಫೋಟೋಗ್ರಾಫಿಗೆ ಅಂತಲೇ ಸಪ್ರೇಟ್ ಟೀಮ್, ಇವರೆಲ್ಲನೂ ಸೇರಿ ಅದು ಒಂದು ದಿವಸದ ಜರ್ನಿ ಅಲ್ಲ, ಅದೂ ಒಂದು 10-15 ದಿವಸದ ಜರ್ನಿ. ಸೊ ನಾವೇನು ಇವಾಗ ನೀವೇನೆಲ್ಲ ಸಕ್ಸಸ್ಫುಲ್ಲಾಗಿ ನೋಡ್ತಾ ಇದ್ದೀರಾ ಅದು ಒಂದು ದಿವಸ ಡಿಸ್ಕಷನ್ ಅಲ್ವೇ ಅಲ್ಲ. ಸೊ ಹಾಗಾಗಿ ಒಂದು ಎಲ್ಲರದ್ದು ಎಫರ್ಟು 15 ದಿವಸ ತೊಗೊಂಡ್ರು ಇದು ಡಿಸ್ಕಷನ್ಗೆ. ಚೇತನ್ ಸರು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದು ತೀರಾ ಕಡಿಮೆ ನನ್ನ ಪ್ರಕಾರ. ಬಹುಶಃ ಈ ಹಿಂದೆ ಯಾವತ್ತೂ ಅಷ್ಟು ಗುರ್ತಿಸ್ಕೊಂಡಿರಲಿಲ್ಲ. ಬಟ್ ಇವತ್ತು ತರುಣ್ ಸರ್ ಅವರ ಕಾಸ್ಟ್ಯೂಮ್ ಡಿಸೈನರ್ ಮಾಡಿದ ಚೇತನ್ ಅಂತೆ, ಚೇತನ್ ಯಾರು ಅಂತ ಹೇಳ್ಬಿಟ್ಟು ತುಂಬ ಜನ ಬಂದು ಇಂಟರ್ವ್ಯೂಸ್ಗಳನ್ನ ತೊಗೊಳ್ತಾ ಇದ್ದಾರೆ. ಸೊ ಅದರಿಂದ 20 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಇವರು ಸಾಕಷ್ಟು ಜನ ಸ್ಟಾರ್ಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು ಅನ್ನೋಂಥ ವಿಚಾರ ಈಗ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. ಮೊದಲನೇದಾಗಿ ನಾನು ದರ್ಶನ್ ಸರ್ ಬಗ್ಗೆ ಕೇಳಬೇಕು. ದರ್ಶನ್ ಸರ್ಗೆ ಯಾವಾಗ ಅಸೋಸಿಯೇಟ್ ಆದರೆ, ಯಾವ ಸಿನಿಮಾದಿಂದ ಯಾವ ಸಿನಿಮಾದವರೆಗೆ ಅವರೊಟ್ಟಿಗಿನ ಜರ್ನಿ ಕಂಟಿನ್ಯೂ ಆಯಿತು ಅನ್ನೋಂಥದ್ದು? ನೋಡಿ, ಇದು ಈ ಪಾಯಿಂಟ್ ಬಂದಾಗ ನಾವು ತರುಣ್ ಸುಧೀರ್ ಸರ್ನ ನಾನು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ನನಗೆ ದರ್ಶನ್ ಸರ್ ಕಾಸ್ಟ್ಯೂಮ್ ಡಿಸೈನ್ ಮಾಡೋಕ್ಕೆ ಆಪರ್ಚುನಿಟಿ ಕೊಡಿಸಿದ್ದೂ ತರುಣ್ ಸುಧೀರ್ ಅವರೇ. ಯಾಕೆಂದರೆ ಅವರು ಫಸ್ಟ್ ಸಿನಿಮಾ ಅಂದರೆ ಅವ್ರು ಸೆಕೆಂಡ್ ಸಿನಿಮಾ ಡೈರೆಕ್ಷನ್ ಮಾಡಿದಾಗ ರಾಬರ್ಟ್ ಅಂತ ಸಿನಿಮಾಲಿ ಒಂದು ವೆರಿ ಸ್ಟೈಲಿಶ್ ಲುಕ್ ಬೇಕಾಗಿತ್ತು ಅಂದಾಗ, ಇನ್ಫ್ಯಾಕ್ಟ್ ದರ್ಶನ್ ಸರ್ ಆಲ್ರೆಡಿ ಅವ್ರದ್ದೇ ಆದಂಥ ಒಂದು ಟೀಮು ಎಲ್ಲ ಇತ್ತು. ಬಟ್ ಆದ್ರೂ ತರುಣ್ ಸುಧೀರ್ ಅವರು ಇಲ್ಲ, ಈ ಒಂದು ಪರ್ಟಿಕ್ಯುಲರ್ ಲುಕ್ಕಿಗೆ ಒಂದು ಬೇರೆ ಥರನೇ ಒಂದು ಪ್ರಿಪ್ರೇಷನ್ ಬೇಕು ಅಂತೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಎಲ್ಲಿ ತರುಣ್ ಸುಧೀರು ಮತ್ತು ದರ್ಶನ್ ಸರ್ ಇದ್ದಾರೋ ಅವರ ಟೀಮ್ ಜೊತೆಯಲ್ಲಿ ಮತ್ತೆ ಕಾಟೇರ ಅಂತ 2ನೇ ಸಿನಿಮಾನೂ ಜೊತೆಯಲ್ಲಿ ಕಾಸ್ಟ್ಯೂಮ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಅದೇ ಟೀಮಲ್ಲಿ ಕೆಲವೊಂದಷ್ಟು ಜನ ಬಂದಾಗ ನಾವು ಡೆವಿಲ್ ಅನ್ನೋ ಸಿನಿಮಾಗೂ ನಾವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ವಿ ದರ್ಶನ್ ಸರ್ಗೆ. ಸರ್, ಈಗ ಆಲ್ರೆಡಿ ಡೆವಿಲ್ ಅವರ ವೈಯಕ್ತಿಕ ಬದುಕಿನ ಆಚೆ ಇಟ್ಟು ನೋಡೋದಾದರೆ ಡೆವಿಲ್ ಲುಕ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಯಿತು. ಇದು ಬೇರೆ ಥರದ್ದೇ ಸಿನಿಮಾ, ಸೊ ಪ್ಯಾನ್ ಇಂಡಿಯಾ ತಿರುಗಿ ನೋಡುವಂಥ ಸಿನಿಮಾ ಅಂತ ಎಲ್ಲರೂ ಮಾತಾಡಿಕೊಂಡ್ರು. ಸೊ ಅವ್ರ ಲುಕ್ ಬಗ್ಗೆ, ಎಸ್ಪೆಷಲಿ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಕಾಸ್ಟ್ಯೂಮ್ ಬಗ್ಗೆ ತುಂಬ ಚರ್ಚೆ ಆಗಿತ್ತು ಕನ್ನಡ ಚಿತ್ರರಂಗದಲ್ಲಿ. ಸೊ ಅದನ್ನು ಡಿಸೈನ್ ಮಾಡಲಿಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡ್ರಿ, ಮತ್ತು ಆ ಲುಕ್ ಬಗ್ಗೆ ದರ್ಶನ್ ಅವರು ನಿಮ್ಮೊಟ್ಟಿಗೆ ಏನಾದರೂ ಹೇಳಿದ್ದುಂಟಾ ಅಂತ? ದರ್ಶನ್ ಸರು ವೆರಿ ಫ್ರೀ. ಕ್ಯಾರೆಕ್ಟರ್ಗೆ ಏನು ಬೇಕೋ ಯಾವತ್ತೂ ಹೀಗೆ ಬೇಕು ಹಾಗೆ ಬೇಕು ಅಂತ ಏನಿರಲ್ಲ. ಯಾಕಂದರೆ ಡೈರೆಕ್ಟರ್ಗೆ ಏನು ವಿಷನ್ ಇದೆಯೋ ಆ ವಿಷನ್ ಪ್ರಕಾರ ನಮಗೆ ಫುಲ್ ಸಪೋರ್ಟ್ ಇತ್ತು. ಇನ್ಫ್ಯಾಕ್ಟ್ ನಾವು ಈ ಒಂದು ಲುಕ್ಕನ್ನ ಇವಾಗೇನು ನೀವು ಒಂದು ಚಿಕ್ಕದಾಗಿ ಗ್ಲಿಮ್ಸಸ್ ಅಂತ ಏನು ಬಂತು, ಒಂದು ಟೀಸರ್ ಥರನೋ ಒಂದು ಲುಕ್ಕಲ್ಲಿ ಒಂದು ಪ್ರಾಪರ್ ಒಂದು ಹಿಂದೆ ಯಾರೂ ಹಾಕಿರಬಾರ್ದು ಅಥವಾ ಮುಂದೆ ಇನ್ನು ಹಾಕಿದ್ರೂ ಆ ಥರದ್ದೊಂದು ಫೀಲ್ ಬರಬಾರ್ದು ಅನ್ನೋ ಕಾನ್ಸೆಪ್ಟಲ್ಲೇ ನಾವು ಮಾಡಿದ್ದು. ಸೊ ಆ ಕ್ಯಾರೆಕ್ಟರ್ಗೆ, ಆ ಪಾತ್ರಕ್ಕೆ, ನಮ್ಮ ಸಿನಿಮಾ ಹೆಸರಿಗೆ ಸಂಬಂಧಪಟ್ಟಂಗೆ ಒಂದು ವೆರಿ ಪವರ್ಫುಲ್ ಆಗಿರೋಂಥ ಲುಕ್ ಬೇಕಾಗಿತ್ತು. ಇನ್ಫ್ಯಾಕ್ಟ್ ಇನ್ನೊಂದಷ್ಟು ಇದು ಜಸ್ಟ್ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು. ಇನ್ನೇನು ನಾವು ಬೇರೆ ಎಲ್ಲ ಕಾಸ್ಟ್ಯೂಮ್ಸ್ಗಳು ಮಾಡಿದ್ದೀವಿ ಅವೆಲ್ಲನೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ಲಿ ನಾವು ದರ್ಶನ್ ಸರ್ಗೆ ಏನಿಲ್ಲ ಅನ್ನೋ 20-25 ಲುಕ್ಸ್ ಪರ್ಟಿಕ್ಯುಲರ್ಲಿ ಒಂದು ವೆರಿ ಸ್ಟೈಲಿಶ್ ಆಗಿ ಮಾಡಿರೋಂಥದ್ದೊಂದು. ಆ್ಯಂಡ್ ಅದ್ರ ಸೋರ್ಸಿಂಗು ನಾವು ಏನು ಮೆಟೀರಿಯಲ್ಸು ಬಾಂಬೆ, ಡೆಲ್ಲಿ ಇದೆಲ್ಲ ನಾರ್ಮಲ್ ಆದರೂ ಇದಕ್ಕೆಲ್ಲನೂ ನಾವು ಔಟ್ಸೈಡ್ ಇನ್ಫ್ಯಾಕ್ಟ್ ಬೇರೆ ಕಡೆ ಹೋಗಿ ಟರ್ಕಿ ಈ ಥರ ಜಾಗದಲ್ಲೂ ಹೋಗಿ ಸೋರ್ಸಿಂಗ್ ಎಲ್ಲ ಮಾಡ್ಕೊಂಬಂದಿದ್ವಿ. ಸೊ ದಟ್ ಏನು ನಾವು ಮಾಡ್ತೀವಿ ಅಪ್ಡೇಟೆಡ್ ವರ್ಷನಲ್ಲಿರಬೇಕು, ಜನರಿಗೂ ಅದು ರೀಚ್ ಆಗಬೇಕು. ಆ ಲುಕ್ಕು ಇನ್ಫ್ಯಾಕ್ಟ್ ಎಲ್ಲರೂ ಹಾಕೊಳೋದು ಒಂದು, ಅದೇ ದರ್ಶನ್ ಸರು ಅವ್ರ ಪರ್ಸ್ನಾಲಿಟಿಗೆ ಹಾಕೊಳೋದೇ ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅನ್ನೋದು ನನ್ನದೊಂದು ಅಭಿಪ್ರಾಯ. ಸೊ ಹಾಗಾಗಿ ನಮ್ಮ ಫಸ್ಟ್ ಲುಕ್ ಒಂದು ಬಂದಿದೆ, ಅದು ಸಕ್ಸಸ್ಫುಲ್ ಆಗಿದೆ. ಇನ್ನು ಮುಂದಿನ ಡೇಸಲ್ಲಿ ಏನಾದ್ರು ಬೇರೆ ಲುಕ್ಸ್ ಬಂದಾಗ್ಲೂ ಅದು ಅಷ್ಟೇ ಸಕ್ಸಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಈಗ ದರ್ಶನ್ ಸರ್ ಆದಮೇಲೆ ಸುದೀಪ್ ಸರ್ ಬಗ್ಗೆ ಮಾತಾಡೋದಿದೆ. ಅವರೊಟ್ಟಿಗೆ ಯಾವಾಗ ಫಸ್ಟ್ ಅಸೋಸಿಯೇಟ್ ಸರ್? ಅಟ್ ಪ್ರೆಸೆಂಟ್ ಯಾವ ಸಿನಿಮಾ ನಡೀತಾ ಇದೆ? ನಾವು ಸುದೀಪ್ ಸರ್ ಜೊತೆ ಅದು ನಾವು ವರ್ಕ್ ಅಂತ ಹೇಳೋಕ್ಕಲ್ಲ, ಅದೊಂದು ಎಜುಕೇಷನ್ ಸಿಸ್ಟಮ್ ಅಂತೀವಲ್ಲ ಆ ಥರ. ಈಗ ನಾವೇನೇ ಕಲ್ತಿದ್ರು ಅದೆಲ್ಲನೂ ಸುದೀಪ್ ಸರ್ಗೆ ಕ್ರೆಡಿಟ್ಸ್ ಹೋಗ್ಬೇಕು. ಯಾಕಂದರೆ ಪ್ರತಿಯೊಂದೂ ತಿದ್ದಿ ನಮಗೆ ಹೇಳ್ಕೊಟ್ಟು ಅವ್ರಿಗೇನು ಬೇಕೋ ಅದೇ ಥರದ್ದೊಂದು ಮಾಡಿಸೋಂಥ ಕೆಪಾಸಿಟಿ ತರಿಸ್ಕೊಟ್ಟಿದ್ದು ಸುದೀಪ್ ಸರ್. ನಮ್ಮ ಫಸ್ಟ್ ಸಿನಿಮಾ ನಾವು ಸುದೀಪ್ ಸರ್ ಮಾಡಿ ಕೋಟಿಗೊಬ್ಬ 2 ಅಂತ ಒಂದು ಸಾಂಗಿಂದ ಸ್ಟಾರ್ಟ್ ಮಾಡಿದ್ವಿ. ಒಂದು ಸಾಂಗ್ಗೆ ನಾವು ಕಾಸ್ಟ್ಯೂಮ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಬಿಗ್ ಬಾಸ್ಗೆ ಅವ್ರು ಆಪರ್ಚುನಿಟಿ ಕೊಟ್ಟು ಬಿಗ್ ಬಾಸಿಂದ ಹೆಬ್ಬುಲಿ ಮತ್ತು ಇನ್ನು ಕೊನೆ ವಿಕ್ರಾಂತ್ ರೋಣ ತನಕ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೆ ಸುದೀಪ್ ಸರ್ಗೆ. ಹಾಗಾದರೆ ಬಿಗ್ ಬಾಸಲ್ಲಿ ನಾವು ವೀಕೆಂಡಲ್ಲಿ ನೋಡುವಂಥ ಎಲ್ಲ ಕಾಸ್ಟ್ಯೂಮ್ಸ್ ರೂವಾರಿನೂ ಚೇತನ್ ಅವರ? ಎಸ್, ಅಂದರೆ ವಿಕ್ರಾಂತ್ ರೋಣ ಕೊನೆ ಮುಗಿಯೋ ತನಕನೂ ನಾನು ಸುದೀಪ್ ಸರ್ ಆಲ್ಮೋಸ್ಟ್ ಒಂದು 7 ಸೀಸನ್ಸ್ ಬಿಗ್ ಬಾಸ್ ಮಾಡಿದ್ದೆ. ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆರಿಮೆಂಟೇಷನ್ ತುಂಬ ಆಪರ್ಚುನಿಟಿ. ಈಗ ನಾವು ಯಾರ ಹತ್ರನೂ ಹೋಗಿ ಕೇಳಿದಾಗ ನಾವು ಸುದೀಪ್ ಸರ್ನ ನಾವು ವೀಕೆಂಡ್ಗೆ ಅವ್ರು ಏನು ಬಟ್ಟೆ ಹಾಕ್ತಾರೆ ಅನ್ನೋದಕ್ಕೋಸ್ಕರ ನೋಡ್ತೀವಿ ಅಂದರೆ ನಮಗೊಂದು ಅದೊಂದು ಕ್ರೆಡಿಟ್. ಅಂದರೆ ಇಂಡೈರೆಕ್ಟ್ಲಿ ನಾವು ಡೈರೆಕ್ಟಾಗಿ ವಿಸಿಬಲ್ ಇಲ್ಲ ಅಂದ್ರೂ ಈ ಥರದೊಂದು ಅಪ್ರಿಸಿಯೇಷನ್ ತುಂಬ ಜನದಿಂದನೂ ಬರ್ತಾ ಇರ್ತದೆ. ಅದು ಇಂಡಸ್ಟ್ರಿ ಜನರಾಗಿರ್ಬೋದು, ಇನ್ನು ಜನರಲಿ ಈಗ ಹಾಗೆ ನೀವು ಹೇಳ್ದಂಗೆ ತುಂಬ ಜನರ ಮುಂದೆ ನಾನು ಬಂದಿರಲಿಲ್ಲ. ಬಟ್ ಈಗ
ನಾವು ತರುಣ್ ಸುಧೀರ್ ಅವ್ರಿಗೆ ಏನು ಮಿಕ್ಕಿದ್ದು ಎಲ್ಲರಿಗೂ ಮಾಡಿದಾಗ ಒಂದು ಮೋರ್ ಆಫ್ ಅಪ್ರಿಸಿಯೇಷನ್ ಸಿಕ್ಕಿದಾಗ ಇನ್ಯಾಕೆ ಬರಬಾರ್ದು ಅನ್ನೋದು ಒಂದು ಪಾಯಿಂಟ್ ಅಷ್ಟೇ. ವಿಸಿಬಿಲಿಟಿ. ಚೇತನ್ ಸರ್ ಮೂಲತಃ ಎಲ್ಲಿಯವರು ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಈ ಒಂದು ಕಾಸ್ಟ್ಯೂಮ್ ಜರ್ನಿ ಶುರುವಾಗಿದ್ದು ಯಾರಿಂದ ಮತ್ತು ಇಂಡಸ್ಟ್ರಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದು ಯಾರು, ನೀವು ಮೊದಲು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಯಾರಿಗೆ ಅನ್ನುವಂಥದ್ದು? ನೋಡಿ, ಈಗ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ತುಂಬ ಅದರದ್ದೇ ಆದಂಥ ಒಂದು ಕಥೆ ಇದೆ. ಅಂದರೆ ಕೆಲವೊಂದು ಸರಿ ನಮಗನ್ಸುತ್ತೆ ಸಿನಿಮಾ ಇಂಡಸ್ಟ್ರಿಗೆ ನಾವು ಚೂಸ್ ಮಾಡೋಕ್ಕಾಗಲ್ಲ, ಇಂಡಸ್ಟ್ರಿ ನಮ್ಮನ್ನು ಚೂಸ್ ಮಾಡಬೇಕು. ಇಷ್ಟು ವರ್ಷ ನಾನು 15 ವರ್ಷ ಸತತವಾಗಿ ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಕ್ ಮಾಡಿದೆ. ಅಂದರೆ ಇಂಡಸ್ಟ್ರಿ ನಮ್ಮನ್ನು ಚೂಸ್ ಮಾಡಿರೋದಕ್ಕೆ ಎಲ್ಲೋ ಒಂದು ಕಡೆ ನಾನು ಸಕ್ಸಸ್ಫುಲ್ಲಾಗಿ ಹ್ಯಾಪಿಯಾಗಿ ನಾವು ಮಾಡ್ತಾಯಿದ್ವಿ. ಬಟ್ ಇದೆಲ್ಲನೂ ಒಂದು ಹಿಂದಕ್ಕೆ ಹೋಗಂಗಿದ್ರೆ ನನ್ನ ಫಸ್ಟ್ ಸಿನಿಮಾ ನಾವು ಸೂಪರ್ ಅಂತ ಉಪ್ಪಿ ಸರ್ ಅವರ ಕಾಸ್ಟ್ಯೂಮ್ ಮಾಡೋದು. ಅದು ನೀವು ಇವಾಗ ಎಕ್ಸ್ಪೀರಿಯೆನ್ಸ್ ಇದ್ದಾಗ ಸಿಗೋದು ಒಂದು ಓಕೆ, ಒಂದು ವೇ ಆಫ್ ವರ್ಕಿಂಗ್. ಬಟ್ ಆವತ್ತಿನ ದಿವಸದಲ್ಲಿ ಫಸ್ಟ್ ಸಿನಿಮಾ ಇನ್ನೂ ನಾವು ಮಾಡಿಲ್ದಿರೋ ಟೈಮಲ್ಲಿ ಉಪ್ಪಿ ಸರ್ ನಮ್ಗೆ ಆಪರ್ಚುನಿಟಿ ಕೊಟ್ಟು ಮಾಡೋದು, ಅದು ಗ್ರೇಟ್. ಸೊ ಎನಿ ಟೈಮ್ ಉಪ್ಪಿ ಸರ್ ಎನಿ ಟೈಮ್ ನಮ್ಗೆ ಕರೆದ್ರು ವಿ ಆರ್ ಆಲ್ವೇಸ್ ದೇರ್ ಟು ಡಿಸೈನ್ ಫಾರ್ ಉಪ್ಪಿ ಸರ್. ಸೊ ಉಪ್ಪಿ ಸರ್ ಅವ್ರ ಜೊತೆ ಆಲ್ಮೋಸ್ಟ್ ಒಂದು 3 ಸಿನಿಮಾ ಮಾಡಿದ್ದೀವಿ. ಸೊ ಉಪ್ಪಿ ಸರ್ ಆಲ್ಮೋಸ್ಟ್ ನಾವು ಕಲ್ಪನಾ 2 ಮಾಡಿದ್ದೀವಿ, ದೆನ್ನು ಸೂಪರ್ ಮಾಡಿದ್ದೀವಿ, ಉಪ್ಪಿ 2 ಮಾಡಿದ್ದೀವಿ. ಸೊ ಇದೆಲ್ಲ ಒಂದು ಮಧ್ಯದಲ್ಲಿ ಒಂದಷ್ಟು ಬೇರೆ ಬೇರೆ ವರ್ಕ್ಗಳು ಕೂಡ, ಈಗ ಕಬ್ಜಾ ಅಂತ ಕೆಲವೊಂದು ಸರಿ ಸ್ಪೆಷಲ್ ಕಾಸ್ಟ್ಯೂಮ್ಸ್ಗೆ ಅಂತಲೇ ಮಾಡಿದ್ದೀವಿ. ಸೊ ಹಾಗಾಗಿ ಎಸ್, ಅವೈಲೇಬಲ್. ನೀವು ಉಪ್ಪಿ ಸರ್ ಯಾವಾಗ ಕರೆದ್ರು ನಾವು ಜೊತೆಯಲ್ಲಿರ್ತೀವಿ. ಆಗಲೇ ಮಾತಾಡ್ತಾ ಹೇಳ್ತಿದ್ರಿ ಅಪ್ಪು ಸರ್ಗೆ ಮಾಡಬೇಕು ಅನ್ನೋಂಥದ್ದು ನಿಮ್ಮದು ಒಂದು ಕನಸಿತ್ತು, ಬಟ್ ಅದು ಮಿಸ್ ಆಯಿತು ಅಂತ. ಸೊ ಅದನ್ನು ಹೊರತುಪಡಿಸಿ ಮತ್ತು ಬೇರೆ ಬೇರೆ ಯಾವ ಸ್ಟಾರ್ಸ್ಗಳಿಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದಾರೆ ಸರ್? ನೀವು ಅಪ್ಪು ಸರ್ ಅಂತ ಹೇಳಿದ್ರಿ, ನಮ್ಗೆ ಈಗಲೂ ಅದೇ ಫೀಲ್, ನಮ್ಮ ಜೊತೆನೇ ಇದ್ದಾರೆ ಅನ್ನೋದೇ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಬಟ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ ಅನ್ನೋದು ಒಂದು ನೋವಿದೆ. ಮುಂದಕ್ಕೆ ಅದು ಆಗಲ್ಲ ಅನ್ನೋದಕ್ಕೂ ಒಂದು ಕಾರಣ ಇದೆ, ಅಂದರೆ ಅದು ಮುಂದಕ್ಕೆ ಅದು ಈಡೇರಲ್ಲ ಅನ್ನೋದಕ್ಕೆ. ಬಟ್ ಸ್ಟಿಲ್ ಅವರ ಜೊತೆ ಒಂದಷ್ಟು ಕೆಲವೊಂದು ಸಮಯ ಪರಿಚಯ ಆಗಿತ್ತು, ಕೆಲವೊಂದು ನಿಮಿಷಗಳು ಮಾತಾಡಿದ್ವಿ. ಈ ಮಾತಾಡಿದಾಗ ಅವ್ರ ಪರ್ಸ್ನಾಲಿಟಿ ಹೇಗೆ ಅನ್ನೋದು ತುಂಬ ಹತ್ತಿರದಲ್ಲಿ ನಮಗೆ ಕಾಡ್ತಾ ಹೋಗುತ್ತೆ. ಈಗ ಜನರಿಗೆ ದೂರದಲ್ಲೇ ಏನು ಟಿ ವಿಲಿ ನೋಡಿ ಅಥವಾ ಥಿಯೇಟ್ರಲ್ಲಿ ನೋಡಿ ಒಂದು ಪರಿಚಯ ಆಯಿತು, ನಮಗೆ ಹತ್ತಿರದಲ್ಲಿ ಒಡನಾಟ ಆಗಿರೋದ್ರಿಂದ ಅದು ಕೆಲವೇ ನಿಮಿಷ, ನಾವೇನೋ ಗಂಟೆಗಳು ದಿನಗಳು ಅಂತಲ್ಲ, ಕೆಲವೇ ನಿಮಿಷಗಳೇ ನಮಗೆ ಒಂದು ಆ ಬೇಸರ. ನಾವು ಆ್ಯಕ್ಚುಲಿ ಜೇಮ್ಸ್ ಅಂತ ಒಂದು ಸಿನಿಮಾ ನೀವು ನೋಡಿರ್ತೀರ, ಆ ಸಿನಿಮಾಗೆ ಆಲ್ಮೋಸ್ಟ್ ಕಾಸ್ಟ್ಯೂಮ್ಗೆ ಹೋಗಿ ಡಿಸ್ಕಷನ್ಸ್ ಎಲ್ಲ ಆಗಿ ಕೆಲವು ಕಾರಣಾಂತರಗಳಿಂದ ನಮ್ಗೆ ಆ ಸಿನಿಮಾಲಿ ವರ್ಕ್ ಮಾಡೋಕ್ಕಾಗಲಿಲ್ಲ. ಬಟ್ ಅಲ್ಲಿ ಮೆಜರ್ಮೆಂಟು ಅಳತೆಗಳಾಗಿರ್ಬೋದು ಎಲ್ಲವನ್ನೂ ತೊಗೊಂಡಾಗ ಆ ಒಂದು ಒಡನಾಟ ಅಲ್ಲಾಗಿತ್ತು. ಸೊ ಇನ್ನೇನು ಅದು ನನ್ಸಾಗ ಅನ್ನೋ ಪಾಯಿಂಟಲ್ಲಿ ಈ ಕೆಲವೊಂದು ವಿಚಾರಗಳಾಯಿತು. ಸೊ ಹಾಗೆ ಬಟ್ ಸ್ಟಿಲ್ ಅವ್ರ ಜೊತೇಲಿ ನಮ್ಮ ಜೊತೆಲೇ ಇದ್ದಾರೆ ಅನ್ನೋದು ಒಂದು ನಂಬಿಕೆ. ಎಸ್, ಅದು ಬಿಟ್ಟು ನಾವು ಯಶ್ ಅವ್ರಿಗೆ ಮಾಡಿದ್ದೀವಿ ಒಂದು ಮಾಸ್ಟರ್ ಪೀಸ್ ಅಂತ ಒಂದು ಸಿನಿಮಾಲಿ ಒಂದು ಫಸ್ಟ್ ಲುಕ್ಗೆ ಮಾಡಿದ್ವಿ. ಅದು ಬಿಟ್ಟರೆ ಸುದೀಪ್ ಸರ್ ನಿಮ್ಗೆ ಹೇಳ್ದಂಗೆ ಒಂದು 7 ಇಯರ್ಸ್ ಸತತವಾಗಿ ಅವ್ರ ಜೊತೆ ಮಾಡಿದ್ವಿ. ದರ್ಶನ್ ಸರ್ಗೆ ಮಾಡಿದ್ವಿ, ಈಗ ಧ್ರುವ ಸರ್ಜಾ ಅವ್ರಿಗೆ ಮಾಡ್ತಾಯಿದ್ದೀವಿ. ಈಗೇನು KD ಅಂತ ಒಂದು ಸಿನಿಮಾ ಆ್ಯಂಡ್ ಮಾರ್ಟಿನ್ ಅಂತ. ಸೊ ಹಾಗಾಗಿ ಇಂಡಸ್ಟ್ರಿ ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ನಮಗೆ ತುಂಬ ಸಪೋರ್ಟಿವ್ ಆಗಿದೆ ಅಂತ ನಮಗನ್ಸುತ್ತೆ ಅಷ್ಟೇ. ಸಂಜಯ್ ದತ್ ಸರ್ ಜೊತೆ ಒಂದು ಫೋಟೋ ತೊಗೊಂಡಿದ್ದೀರಾ. ಸೊ ಅವ್ರು ಹಾಕೊಂಡಿರ್ತಕ್ಕಂಥ ಕಾಸ್ಟ್ಯೂಮ್ಸು ಅವ್ರ ಪರ್ಸ್ನಲ್ಲೋ ಅಥವಾ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೋ ಗೊತ್ತಿಲ್ಲ, ಬಟ್ ಸಿನಿಮಾಗಂತೂ ನೀವು ತಾವು ಮಾಡಿರ್ತೀರಿ. ಸೊ ದಾದಾಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದು ನಿಮಗೆ ಎಷ್ಟು ಖುಷಿ ಮತ್ತು ಥ್ರಿಲ್ ಕೊಟ್ಟಿದೆ ಅನ್ನುವಂಥದ್ದು? ಇದರಲ್ಲಿ ಅಗೇನ್ ಬಿಫೋರ್ ನಾವು ಸಂಜಯ್ ಬಾಬಾ ಸರ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾವು ಪ್ರೇಮ್ ಸರ್ ಬಗ್ಗೆ ಹೇಳಬೇಕು. ಯಾಕೆಂದರೆ ಒಂದು ಡಿರೆಕ್ಟರು ಆಪರ್ಚುನಿಟಿ ನಮ್ಗೆ ಕೊಡಬೇಕು ಅಂದ್ಕೊಂಡ್ರೆ ಮಾತ್ರನೇ ಸಿಗುತ್ತೆ, ಇಲ್ಲಾಂದರೆ ಅದು ಯಾರಿಗಾನ ಹೋಗುತ್ತೆ. ಸೊ ಈ ಒಂದು ಸಿನಿಮಾ ಅಂದರೆ KDಲಿ ಸಂಜು ಬಾಬಾ ಏನಿದ್ದಾರೆ, ಫಸ್ಟ್ ಡೇಯಿಂದನೂ ಆಗಲಿ ಅಥವಾ ನಮಗೆ ಒಂದೊಂದು ಸರಿ ಡೌಟ್ ಅನಿಸುತ್ತಲ್ಲ, ಈಗ ನಾವು ಬಾಲಿವುಡ್ಡು ಈಗ ಅವ್ರದ್ದೇ ಅಂತ ಟೀಮ್ ಇರುತ್ತೆ, ಈಗ ನಮ್ಮ ಕೈಲಿ ಅದು ಮಾಡಿಸ್ತಾರಾ ಅಥವಾ ಅವ್ರ ಟೀಮ್ಗೆ ಕೊಡ್ತಾರಾ, ಈ ಥರದ್ದೆಲ್ಲ ಡೌಟ್ಸಲ್ಲಿ ಇರಬೇಕಾದಾಗ ಪ್ರೇಮ್ ಸರ್ ಹೇಳಿದ್ದು ಒಂದೇ ಮಾತು, ನೀನು ತಲೆ ಕೆಡಿಸ್ಕೊಡ್ರೆ ಜೊತೆಲಿ ಬಾ. ಇನ್ಫ್ಯಾಕ್ಟ್ ನಾವು ಫಸ್ಟ್ ಡೇಯಿಂದ ಹಿಡ್ದು ಬಾಂಬೆಗೆ ಹೋಗಬೇಕಾದ್ರೂ ಜಸ್ಟ್ ಕಾಸ್ಟ್ಯೂಮ್ ಅಂದ್ಬಿಟ್ಟು ಪ್ರೇಮ್ ಸರ್ ಬಿಡಲಿಲ್ಲ, ನಮ್ಮ ಜೊತೆಲೇ ಬಂದು ಸಪೋರ್ಟಿವ್ ಆಗಿ ನಿಲ್ತಿ, ಟ್ರಯಲ್ಗೆ ನಿಲ್ತಿ, ಸಂಜೀವ್ ಬಾಬಾ ಅವ್ರಿಗೆ ಓಕೆ ಆಗೋ ತನಕ ಇದ್ದು. ಸೊ ಇದೆಲ್ಲನೂ ಆ ಕಾನ್ಫಿಡೆನ್ಸು ನಮಗೆ ಫಸ್ಟ್ ಸಂಜೀವ್ ಬಾಬಾ ನಮ್ಮ ಮೇಲೆ ಇಡೋಕ್ಕೆ ಮುಂಚೆ ಇದು ಪ್ರೇಮ್ ಸರ್ ಅವರ ಸಪೋರ್ಟು, ಅಂದರೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದು. ಆ ನಂಬಿಕೆನ ನಾವು ಉಳಿಸ್ಕೊಂಡು ಈಗ ನೀವು ಅವ್ರ ಬರ್ತಡೇಗೆ ಒಂದು ಪೋಸ್ಟರ್ ರಿಲೀಸ್ ಕೂಡ ಆಗಿದೆ KD. ಸೊ ವೆರಿ ಹ್ಯಾಪಿ ಅಷ್ಟೇ, ಇನ್ನೇನು 2 ಮಾತಿಲ್ಲ. ಯಾಕಂದರೆ ನಾವು ಅವರನ್ನು ಟಿ ವಿಲಿ ನೋಡಿಕೊಂಡು ಖಲ್ನಾಯಕು ಈ ಥರ ಸಿನಿಮಾಗಳಲ್ಲಿ ನೋಡಿ ಅವ್ರ ಜೊತೆ ಹೋಗಿ ಅವ್ರ ಪಕ್ಕ ನಿಲ್ಲೋದೇ ಒಂದು ದೊಡ್ಡ ವಿಚಾರ, ಕೆಲಸ ಮಾಡೋದು ಇನ್ನೂ ದೂರದ್ದು. ಇವೆಲ್ಲ ಆದಾಗ ಎಲ್ಲೋ ಒಂದು ಕಡೆ ಒಂದೊಂದು ಸರಿ ಕನಸ ಅನ್ನೋದು ನಮಗೆ ಒಂದು ಡೌಟ್ ಅನಿಸುತ್ತೆ. ಸೊ ಹಾಗಾಗಿ ವೆರಿ ಹ್ಯಾಪಿ. ಸರ್, ಈ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಎಲ್ಲರೂ ಸ್ಟಾರ್ಸ್ಗಳೇ. ಸೊ ನೀವು ಡಿಸೈನ್ ಮಾಡಿದಂಥ ಬಟ್ಟೆನ ಒಬ್ಬ ಸೂಪರ್ ಸ್ಟಾರ್ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ಬಂದು ಬರೀ ಫೋಸ್ ಕೊಡೋದಲ್ಲ, ಸಿನಿಮಾಗಳಲ್ಲಿ ಬಿಗ್ ಸ್ಕ್ರೀನ್ ಮೇಲೆ ಕಾಣುತ್ತೆ, ಆ ಒಂದು ಖುಷಿ ಎಷ್ಟು ಕೊಡುತ್ತೆ ಸರ್ ನೋಡಿದಾಗ ಅಂಥದ್ದು? ತುಂಬ ಖುಷಿ ಕೊಡುತ್ತೆ. ಈಗ ನಮ್ಮ ಈ ಜರ್ನೀಲಿ ನಾನು ಸುದೀಪ್ ಸರ್ಗೆ ಮಾಡಿದಾಗ ಒಂದು ಪಾಯಿಂಟಲ್ಲಿ, ಯಾಕಂದರೆ ಅವ್ರಿಗೆ ಮಾಡೋದೇ ಒಂದು ದೊಡ್ಡ ಖುಷಿಯ ವಿಚಾರ. ಯಾಕಂದರೆ
ಪರ್ಟಿಕ್ಯುಲರ್ ಒಂದೊಂದು ಚಿಕ್ಕ ಚಿಕ್ಕ ವಿಚಾರನೂ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಅದನ್ನು ತಿದ್ದುಪಡಿ ಮಾಡಿಕೊಂಡು ಅವ್ರು ಕೊಟ್ಟಾಗ ಆ್ಯಂಡ್ ಅದರ ರಿಯಾಕ್ಷನ್ನು ಏನು ಸಿನಿಮಾಲಿ ನೀವು ನೋಡಿರ್ಬೋದು ಅಥವಾ ಬಿಗ್ ಬಾಸಲ್ಲಿ ನೋಡಿರ್ಬೋದು ಆ ಅಪ್ರಿಷಿಯೇಷನ್ ಸಿಕ್ಕಿದಾಗ ಇಟ್ಸ್ ಆಲ್ವೇಸ್ ಇನ್ಫ್ಯಾಕ್ಟ್ ಕೆಲವೊಂದು ಸರಿ ನಮ್ಮನ್ನೇ ಸ್ಟೇಜ್ ಮೇಲೆ ಕರೆಸಿ ಮಾತಾಡಿಸಿದಾಗ ಇಟ್ಸ್ ಅಗೇನ್ ಒಂದು ಆ್ಯಡೆಡ್ ನಮ್ಮನ್ನು ಮರ್ತಿಲ್ಲ ಅನ್ನೋದೊಂದು ಪಾಯಿಂಟ್ ಇರುತ್ತೆ. ಸೊ ಸುದೀಪ್ ಸರ್ ಆಲ್ವೇಸ್ ಲೈಕ್ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್. ನಾವು ಏನೇನು ಕಲ್ತಿದ್ದೀವೋ ಇಲ್ಲಿ ತನಕ ಎಲ್ಲನೂ ಅವರಿಂದನೇ ಕಲ್ತಿರೋದು. ಇನ್ನು ಅದು ಬಿಟ್ಟರೆ ಇನ್ನು ದರ್ಶನ್ ಸರ್ ನಾವು ಮಾಡಬೇಕಾದಾಗ ಅಗೇನ್ ಅವರು ಈಗ ಆಲ್ರೆಡಿ ಲೆಜೆಂಡ್. ಈಗ ನಾವೂ ಅಷ್ಟೇ ಮೋರ್ ಕೆಲಸ ಮಾಡೋಕ್ಕೆ ಮುಂಚೆ ಫ್ಯಾನ್, ಅಭಿಮಾನಿಗಳ ಥರ ಸಿನಿಮಾಗಳು ನೋಡಿದವರು. ಅವ್ರ ಜೊತೆ ಹೋಗಿ ಮಾಡಬೇಕಾದಾಗ ಕಾಸ್ಟ್ಯೂಮ್ಸು ಅವ್ರಿಗೆ ಅಂತ ನಮ್ಮ ಹಾಫ್ ಕೆಲಸ ಕಡಿಮೆ ಆಗುತ್ತೆ. ಯಾಕೆಂದರೆ ಅವ್ರಿರೋಂಥ ಪರ್ಸ್ನಾಲಿಟಿ, ಅವ್ರ ಹೈಟು, ಅವರು ಸ್ಟ್ರಕ್ಚರು, ಇದಕ್ಕೆಲ್ಲ ನಮ್ಮ 50% ಹಾಕಿದ್ವಿ ಅಂದರೆ ಇನ್ನು 50% ಅವರೇ ನಮಗೆ ಹೆಲ್ಪ್ ಆಗಿಬಿಡುತ್ತೆ. ಇನ್ನು ಅದು ಬಿಟ್ಟರೆ ಇನ್ನು ಧ್ರುವ ಸರ್ಜಾ ಅವರು ಮೋರ್ ಯಂಗರ್, ಈಗ ನಮ್ಮ ಏಜ್ ಗ್ರೂಪ್ ಪಾಯಿಂಟಲ್ಲಿದ್ದಾಗ ಈಗಿನ ನಮಗೆ ಸ್ಟಾರ್ ಆಗಿರೋದ್ರಿಂದ ಖುಷಿಯಾಗುತ್ತೆ. ಯಾಕೆಂದರೆ ಅವ್ರ ಹತ್ರ ವರ್ಕ್ ಮಾಡಿದಾಗ ಈಗೇನು ನಾವೇನು ಸುದೀಪ್ ಸರು, ದರ್ಶನ್ ಸರ್ ಅಂತೇಳಿ ಇವರೆಲ್ಲ ಲೆಜೆಂಡ್ ಅಂತ ಒಂದು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ ಅಂತ ಇದ್ದಾಗ ಇವರು ಮೋರ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಅಂದರೆ ನಾವು ಹೋದಾಗ್ಲೂ ನಮ್ಮನ್ನ ಅಂದರೆ ಬನ್ನಿ ಬ್ರೋ ಕೂತ್ಕೊಳ್ಳಿ ಈ ಥರ ಒಂದು ರಿಯಾಕ್ಷನ್ ಇದ್ದಾಗ ನಮ್ಮ ಒಂದು ಏನು ಕ್ರಿಯೇಟಿವ್ ಇನ್ಪುಟ್ಸ್ ಇದೆ ಫ್ರೀ ಆಗಿ ಕೊಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಕೆಲವೊಂದು ಸರಿ ಸೀನಿಯರ್ ಆದಷ್ಟು ಕೆಲವೊಂದು ಹೇಳ್ಬೋದು, ಹೇಳೋಕ್ಕಾಗಲ್ಲ ಅನ್ನೋದೊಂದು ಇದಿರುತ್ತೆ. ಬಟ್ ಆ ಥರ ನಾವು ಧ್ರುವ ಸರ್ ಹತ್ರ ಮಾಡುವಾಗ ಮೋರ್ ಫ್ರೀಡಮ್. ನೀವೇನು ಮಾಡ್ತೀವೋ, ಇನ್ಫ್ಯಾಕ್ಟ್ ನಾವು ಅವ್ರನ್ನ ಫಸ್ಟ್ ಸರಿ ಭೇಟಿ ಮಾಡಿದಾಗ್ಲೂ ಇನ್ನೇನು ಮಾರ್ಟಿನ್ ಸಿನಿಮಾಗೆ ಸಡನ್ನಾಗಿ ಪ್ರೊಡ್ಯೂಸರ್ ಸರ್ ಕಾಲ್ ಕೊಟ್ಟು ಬನ್ನಿ ಈ ಥರ, ಯಾಕಂದರೆ ಆಲ್ರೆಡಿ ಒಂದು 10 ದಿವಸ ಶೂಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಮಗಿನ್ನೂ ಪರಿಚಯ ಇರಲಿಲ್ಲ. ಸೊ ಬಂದಾಗ ಒಂದು ಕಾಸ್ಟ್ಯೂಮ್ ಮಾಡಿದಾಗ ಅವ್ರು ಹೆಂಗೆ ಸಪೋರ್ಟಿವ್ ಆಗಿ ಮಾತಾಡ್ರು ಅಂದರೆ, ನಿಮ್ಗೆ ಏನೇ ಬೇಕು ಅಂದ್ರೂ, ನೀವು ಎಲ್ಲೇ ಬೇಕು ಅಂದ್ರೂ, ನೀವು ಬೇಕಂದರೆ ನೀವು ಇಟಲಿಗೆ ಹೋಗ್ತೀರಾ ಅಥವಾ ಯಾವ ದೇಶಕ್ಕೆ ಹೋಗ್ತೀರಾ, ನಾನು ಅರೇಂಜ್ ಮಾಡಿಸ್ತೀನಿ, ಬೆಸ್ಟ್ ಆಫ್ ಬೆಸ್ಟ್ ಲುಕ್ ಕೊಡೋಣ ಅನ್ನೋದಕ್ಕೆ. ಸೊ ಅದಕ್ಕೇ ಮಾರ್ಟಿನ್ ಈಗೇನು ಔಟ್ಕಮ್ ಬರುತ್ತೋ, ಇಲ್ಲ ಆಡಿಯನ್ಸ್ ನೋಡ್ತಾರೆ, ಈಗೇನು ಟೀಸರ್ ಬರುತ್ತೆ ಇನ್ನೊಂದು ಕೆಲವೇ ದಿನಗಳಲ್ಲಿ, ನಿಮಗೆ ಬೆಸ್ಟ್ ಆಫ್ ಬೆಸ್ಟ್ ಕಾಸ್ಟ್ಯೂಮ್ಸ್ ಲುಕ್ ಇರುತ್ತೆ. ಅಂದರೆ ಆ್ಯಂಡ್ ವೆರಿ ಚಾಲೆಂಜಿಂಗ್ ಆಗಿರುತ್ತೆ. ಎಸ್ ಸರ್, ಕೇಡಿನಲ್ಲಿ ಧ್ರುವ ಸರ್ದು ಮತ್ತು ಬಾಬಾಗ ಅಷ್ಟೇನ ವರ್ಕ್ ಮಾಡಿರೋದು? ಯಾಕಂದರೆ ದೊಡ್ಡ ತಾರ ಬಳಗ ಇದೆ, ರವಿ ಸರ್, ರಮೇಶ್ ಅರವಿಂದ್, ಶಿಲ್ಪಾ ಶೆಟ್ಟಿ ಮೇಡಮು, ರೇಷ್ಮಾ, ಇಷ್ಟು ಜನಕ್ಕೂ ತಾವೇನಾ ಅಥವಾ ಹೇಗೆ? ಆ್ಯಕ್ಚುಲಿ ಪ್ರೇಮ್ ಸರ್ ಸಪೋರ್ಟಿಂದ ಇಷ್ಟು ಜನಕ್ಕೂ ನಾನೇ ಮಾಡಿದೆ. ಅಂದರೆ ಈಗ ಫಸ್ಟು ನಾವು ಹೆಂಗೆ ಸಂಜು ಬಾಬಾ ಅದೊಂದು ಓಕೆ ಆಯಿತು, ಅದೇ ಥರ ಶಿಲ್ಪಾ ಶೆಟ್ಟಿ ಅವ್ರದ್ದು ಬೇರೊಬ್ಬರು ದೊಡ್ಡ ಡಿಸೈನರ್ ಇದ್ದರು. ಬಟ್ ಆ ಡಿಸೈನರ್ದು ಏನೋ ಕಾರಣಾಂತರಗಳಿಂದ ವರ್ಕ್ ಆಗದೆ ಇರೋದಕ್ಕೆ ನಾವು ತೊಗೊಂಡು ಟೇಕ್ ಕೇರ್ ತೊಗೊಂಡು ಮಾಡಿ ಅಲ್ಲೊಂದು ಆಪರ್ಚುನಿಟಿ ಸಿಕ್ತು. ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವರು ಅಷ್ಟೇ, ನಾವು ಹೇಳ್ತೀವಲ್ಲ, ನಾವೇನು ದೊಡ್ಡ ಸ್ಟಾರ್ ಅಂತ ಹೇಳ್ತೀವಿ ಅಥವಾ ನಾವು ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಎಷ್ಟು ಸಿಂಪ್ಲಿಸಿಟಿಲಿ ಇರ್ತಾರೆ ಅಂದರೆ, ಇವರು ಸ್ಟಾರ್ ಅಂದರೆ ಆ ಪರ್ಸ್ಪೆಕ್ಟಿವ್ ಡೌನ್ ಟು ಅರ್ತ್ ಹಂಬಲ್ ಆಗಿರ್ತಾರೆ. ಸೊ ಹಾಗೆ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನೋದು ನಂದೊಂದು ಪಾಯಿಂಟು. ಹಾಗೆ ಬಿಟ್ಟರೆ ನೆಕ್ಸ್ಟು ನಮ್ಮಲ್ಲಿ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು ಅಥವಾ ರವಿ ಸರ್ ಆಗಿರ್ಬೋದು, ರೇಷ್ಮಾ ಅವರಾಗಿರ್ಬೋದು, ಇವ್ರದ್ದೆಲ್ಲನೂ ಸೇರಿ ಕಂಪ್ಲೀಟ್ ಈಗ ಕಾಸ್ಟ್ಯೂಮ್ ಸ್ಟೈಲಿಂಗ್ ಆ್ಯಂಡ್ ಡಿಸೈನಿಂಗ್ ನಮ್ಮಲ್ಲೇ ಇರ್ತಿತ್ತು. ಓಕೆ, ರೆಟ್ರೋ ಸ್ಟೈಲ್ ಇರೋದ್ರಿಂದ ಒಂಚೂರು ಸವಾಲ್ ಅಂತ ಅನಿಸ್ತು ಅಂತ ಕಾಣುತ್ತೆ. ಈಗ ಧ್ರುವ ಸರ್ದು ಎಷ್ಟು ಲುಕ್ಸ್ ಇರುತ್ತೆ ಅಂದರೆ, ಎಷ್ಟು ಕಾಸ್ಟ್ಯೂಮ್ ಅನ್ನೋದಕ್ಕಿಂತ ಎಷ್ಟು ಲುಕ್ಸಲ್ಲಿ ಬರ್ತಾರೆ, ಮತ್ತು ಬಾಬಾ ಜೊತೆಗೆ ಶಿಲ್ಪಾ ಮಾಮು, ಸೊ ಎಷ್ಟು ಡಿಸೈನು, ಎಷ್ಟು ಕಾಸ್ಟ್ಯೂಮ್ಸ್ಗಳನ್ನು ಅವ್ರಿಗೆ ಕೊಟ್ಟಿದ್ದೀರಾ ಸರ್ ಒಬ್ಬೊಬ್ಬರ ಬಗ್ಗೆ ಹೇಳೋದಾದ್ರೆ? ಈ ಸಿನಿಮಾಲಿ ನಾವು ಪ್ರೇಮ್ ಸರ್ ಫಸ್ಟ್ ದಿನ ನಾವು ಭೇಟಿ ಮಾಡಿದಾಗ್ಲೂ ಸೇಮ್, ಅಂದರೆ ಒಂದು ಡೈರೆಕ್ಟರ್ ಅಷ್ಟು ಸಪೋರ್ಟಿವ್ ಆಗಿ ಮಾತಾಡಿದಾಗ ನಾವು ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗ್ಬೋದು. ಅಂದರೆ ಫಸ್ಟು ಒಂದು ಡೈಲಾಗ್ ಇದೆ, ಆ ಪ್ರೇಮ್ ಸರ್ ನಮ್ಗೆ ಹೇಳಿದ್ದು, ಅದೇ ನನಗೆ ಈಗಲೂ ಜ್ಞಾಪನ ಇದೆ, ನೋಡು ನೀನು ಹೆಂಗನ ಮಾಡು, ಎಲ್ಲಿಗೆ ಬೇಕಾನೋ ಹೋಗ್ತಾವಂಬ, ಬಟ್ ಯಾವುದಕ್ಕೂ ಇದು ಇನ್ನೊಂದು ಸಿನಿಮಾ ರೆಫರೆನ್ಸ್ ಇದೆ, ಇನ್ನೊಂದು ಥರ ಕಾಣಿಸುತ್ತೆ ಅಂತ ಮಾತ್ರ ಅನ್ನಿಸ್ಬಾರ್ದು. ಬಿಕಾಸ್ ಒಂದು ಒರಿಜಿನಲ್ ಅಪ್ರೋಚ್ ಇರಬೇಕು. ನಾವು ಏನೇ ಕಾಸ್ಟ್ಯೂಮ್ ಆಗಲಿ, ಅದು ಸಂಜು ಬಾಬಾ ಆಗಿರ್ಬೋದು, ಶಿಲ್ಪಾ ಶೆಟ್ಟಿಗಾಗಿರ್ಬೋದು, ಆ ಪಾತ್ರಕ್ಕೆ ಎಷ್ಟು ಒರಿಜಿನಾಲಿಟಿ ತರ್ಬೋದು ಅನ್ನೋದು ಫಸ್ಟು. ಸೊ ಹಾಗಾಗಿ ತುಂಬ ಸಪೋರ್ಟ್ ಫ್ರಮ್ ದ ಡೇ 1 to ಈಗಲೂ ಫುಲ್ ಸಪೋರ್ಟ್ ಪ್ರೇಮ್ ಸರ್ದು ಇರಬೇಕಾದಾಗ ಇಟ್ ವಾಸ್ ವೆರಿ ಈಸಿ ನನಗೆ ಅನಿಸಿದ್ದು. ಬಟ್ ಕನ್ಸಿಡ್ರಿಂಗ್ ಏನೇನು ಮಾಡಿದ್ದೀವಿ, ಇನ್ನು ಕೆಲವು ದಿವಸದಲ್ಲಿ ನಿಮಗೂ ಗೊತ್ತಾಗುತ್ತೆ. ಬಟ್ ತುಂಬ ಆಪ್ಷನ್ಸ್ ಇದೆ. ಅಂದರೆ ನಾವು ಧ್ರುವ ಸರ್ನ ಏನು ಇವಾಗ ಇದು KD ಅನ್ನೋದು ಪಾರ್ಟ್ 1 ಇದು. ಸೊ ಏನು ಪಾರ್ಟ್ 2 ಅಲ್ಲಿ ಇದೆಯೋ ಅದು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಹಾಗಾಗಿ ಇದು ಪಾರ್ಟ್ 1 ಬರಲಿ, ಬಂದಾಗ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಆ್ಯಂಡ್ ಏನು ಹೀರೋ ಸರ್ದಾಗಿರ್ಬೋದು, ಧ್ರುವ ಸರ್ದಾಗಿರ್ಬೋದು ಅಥವಾ ಸಂಜು ಬಾಬಾದಾಗಿರೋದು, ಇಟ್ ಈಸ್ ಲಾರ್ಜರ್ ದೆನ್ ಲೈಫ್. ಅಂದರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೀವು ಕೂತ್ಕೊಂಡು ನೋಡಿದ್ರೆ ನಿಮಗೆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ವಿಜುವಲ್ಸ್ ಅಂತೂ ಗ್ಯಾರಂಟಿ ಇರುತ್ತೆ. ಸರ್, ಪಾರ್ಟ್ 2 ಅಂದಾಕ್ಷಣ ಅದು ಸೈಮಲ್ಟೇನಿಯಸ್ಲಿ ಶೂಟಿಂಗು ನಡೀತಾ ಇದೆಯಾ ಸರ್? ಕೆಲವೊಂದೆಲ್ಲ ನಡೆದಿದೆ, ಇನ್ನು ಕೆಲವೊಂದೆಲ್ಲನೂ ಈಗ ಬಿಕಾಸ್ ಈಗ ಪಾತ್ರ ಏನೇನೆಲ್ಲ ಈಗ ಒಂದು ಇಮ್ಯಾಜಿನೇಷನ್ ಸರ್ದಿದೆ ಪ್ರೇಮ್ ಸರ್ದು. ಈಗ ಪಾರ್ಟ್ 2 ಅದು ಅತಿ ಶೀಘ್ರದಲ್ಲಿ ಅದು ಬರುತ್ತೆ. ಬಟ್ ಅಗೇನ್ ಪಾರ್ಟ್ 1 ಇಂಪ್ಯಾಕ್ಟ್ ಏನಿದೆ ಪಾರ್ಟ್ 2 ಅದ್ರಲ್ಲಿ 10ರಷ್ಟು ಇರುತ್ತೆ ಅಂತ ನಾನು ಒಂದು ನಂಬಿಕೆ. ಓಕೆ,
ಲಾಸ್ಟ್ ಕ್ವಶನು, ಈ ನೋರಾ ಫತೇಹಿ ಸ್ಪೆಷಲ್ ಸಾಂಗು KD-ನಲ್ಲಿ, ಸೊ ಅವ್ರಿಗೂ ಕಾಸ್ಟ್ಯೂಮ್ ತಾವೇನಾ ಅಥವಾ ಹೇಗೆ ಸರ್? ಎಸ್, ಈಗ ನೋರಾ ಅವ್ರದ್ದು ಬಿಕಾಸ್ ಇಲ್ಲೇನಾಯಿತು, ಕೆಲವೊಂದು ಟೀಮ್ ಕಾಸ್ಟ್ಯೂಮ್ಸ್ ಅವ್ರ ಟೀಮ್ ಅವ್ರು ಬಂದು, ಕೆಲವೊಂದು ನಾವು ಕಡೆಯಿಂದ ಮಾಡಿ, ಸೊ ಇದು ಕೊಲ್ಯಾಬ್ರೇಷನ್ ಥರದನ್ನು ಮಾಡಿದ್ದು. ಬಟ್ ಓವರ್ ಆಲ್ ವಿ ಬೋಟ್ ಟುಗೆದರ್ ವರ್ಕ್ಔಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಅವ್ರಿಗೆ ಮಾಡೋದು ಅಗೇನ್ ದೋ ಇಟ್ಸ್ ಅನ್ ಐಟಮ್ ಸಾಂಗ್ ಥರ ಒಂದು ಪಾರ್ಟಲ್ಲಿ ಬಂದು ಹೋಗುತ್ತೆ. ಬಟ್ ಅಗೇನ್ ಕನ್ನಡ ಸಿನಿಮಾ ಇಂಥ ಒಂದು ಟೆಕ್ನಿಷಿಯನ್ ಆಗಿರ್ಬೋದು, ಇಂಥ ಒಂದು ಆರ್ಟಿಸ್ಟ್ ಜೊತೆ ನಾವು ವರ್ಕ್ ಮಾಡ್ತಾಯಿದ್ದೀವಿ ಅನ್ನೋದು ಡೆಫಿನೆಟ್ಲಿ ನಮಗೊಂದು ಖುಷಿಯ ವಿಚಾರ. ಆ್ಯಂಡ್ ಪ್ರೇಮ್ ಸರ್ ಡೆಫಿನೆಟ್ಲಿ ಅವ್ರಿಗೆ ಈ ವಿಚಾರವಾಗಿ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವ್ರು ಇಟ್ಟಿದ್ದ ನಂಬಿಕೆಯಿಂದ ನಾವು KD ಮುಗಿಸೋದಕ್ಕೆ, ಈ ಥರ ಸಕ್ಸಸ್ಫುಲ್ಲಾಗಿ ಮುಗಿಸೋದಕ್ಕೆ ಹೆಲ್ಪ್ ಆಯಿತು. ಚೇತನ್ ಜಿ, ಈಗ ಒಬ್ಬ ಡೈರೆಕ್ಟ್ರು, ಒಬ್ಬ ಪ್ರೊಡ್ಯೂಸರ್ ಒಂದು ಸಿನಿಮಾ ಚೆನ್ನಾಗಿ ತೆಗೆದಿದ್ರೆ ಡೈರೆಕ್ಟ್ರಿಗೆ ಹೋಗುತ್ತೆ ಕ್ರೆಡಿಟು, ಹೀರೋ ಚೆನ್ನಾಗಿ ಮಾಡಿದರೆ ಹೀರೋಗೆ ಹೋಗುತ್ತೆ. ಅದರಿಂದ ಅವಕಾಶಗಳು ಅವ್ರಿಗೆ ಸುಲಭವಾಗಿ ಸಿಗುತ್ತೆ. ಅಟ್ ದಿ ಸೇಮ್ ಟೈಮ್ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ಗೂ ಕೂಡ ಅವ್ರು ಹಾಕೊಂಡಿರ್ತಕ್ಕಂಥ ಬಟ್ಟೆ ಶಿಲ್ಪಾ ಶೆಟ್ಟಿ ಹಾಕಿರೋದು ಅಥವಾ ಬಾಬಾ ಹಾಕಿರೋದು, ಅವ್ರು ಯಾರಾದರೂ ನೋಡಿದವ್ರಿಗೆ ಖುಷಿ ಅಥವಾ ಥ್ರಿಲ್ ಅಂತ ಅನಿಸಿದ್ರೆ ಬೇರೆ ಬೇರೆ ಸಿನಿಮಾಗಳು, ಇಂಟರ್ನ್ಯಾಷನಲ್ ಸಿನಿಮಾಗಳು ಕೂಡ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು ಅದು ತಂಡ. ಸೊ ಇಲ್ಲಿವರೆಗೂ ಬೇರೆ ಭಾಷೆಗಳಿಂದ ನಿಮಗೆ ತುಂಬ ಅಪ್ರೋಚ್ ಬಂದಿತ್ತು, ಬಟ್ ನೀವು ಹೋಗಿಲ್ಲ ಅಂತ ಕೇಳ್ಪಟ್ಟೆ. ಅದಕ್ಕೆ ರೀಸನ್ನು ಮೊದಲ ಪ್ರಿಫರೆನ್ಸ್ ಸ್ಯಾಂಡಲ್ವುಡ್ ಅಂತಾರ ಅಥವಾ ಹೇಗೆ ಅನ್ನುವಂಥದ್ದು? ಡೆಫಿನೆಟ್ಲಿ ನಾವು ಇಲ್ಲಿಂದ ಸ್ಟಾರ್ಟ್, ನಾವು ಕನ್ನಡ ಸಿನಿಮಾಗಳು ಮಾಡಿದಾಗ ಈಗ ಅದು ಕನ್ನಡ ಸಿನಿಮಾಗಳಿಗಿಂತ ನನಗೆ ಇಷ್ಟು ಆಪರ್ಚುನಿಟಿ ಸಿಕ್ಕಿದಾಗ ಇನ್ನು ಮುಂದೂ ಅಷ್ಟೇ ಕಂಟಿನ್ಯೂ ಆಗಿ ಸಿಗ್ತಾ ಇರೋದ್ರಿಂದ ಬೇರೆ ಹೋಗ್ಬೇಕನ್ನೋ ಮೈಂಡ್ಸೆಟ್ ಬಂದಿಲ್ಲ. ಪ್ಲಸ್ ಈಗಿರೋ ಸಿಚುವೇಷನಲ್ಲಿ ಒಂದು ಸಿನಿಮಾ ಚೆನ್ನಾಗಿ ಮಾಡ್ತೀವಿ ಅಂದರೆ ಇದು ಪ್ಯಾನ್ ಇಂಡಿಯಾ. ಈಗ ನಾವು KD ಏನು ಚೆನ್ನಾಗಿ ಮಾಡ್ತೀವಿ, ನಾವು ಆಲ್ ನಾರ್ತಿಂದ ಸೌತ್ ಈಸ್ಟ್ ವೆಸ್ಟ್ ಎಲ್ಲರೂ ರೆಕಗ್ನಿಷನ್ ಇರಬೇಕಾದಾಗ ದೇರ್ ಇಸ್ ನೋ ಸಪ್ರೇಟ್ ಆ್ಯಸ್ ಕನ್ನಡ, ಹಿಂದಿ, ತಮಿಳು ಆ ಥರ ಏನಿಲ್ಲ. ಈಗ ಒಂದು ಸಿನಿಮಾ ನಾವು ಮಾಡ್ತಾಯಿದ್ದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಐ ಥಿಂಕ್ ಇಟ್ ಈಸ್ ಡೆಫಿನೆಟ್ಲಿ ನೈಸ್. ಇಟ್ ಆಲ್ ಕ್ರೆಡಿಟ್ ನಮಗೆ. ಇವಾಗ ನಾವು ಏನು KGF ನಾವು ಸಕ್ಸಸ್ಫುಲ್ ಆಯಿತು, ಆ ಒಂದು ಇಂಪ್ಯಾಕ್ಟ್ ಆಗಿರೋದು. ಇವಾಗ ಎನಿ ಸಿನಿಮಾ ನಾವು ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಮಾಡಿದ್ರೂ ಅಥವಾ ವರ್ಕ್ ಮಾಡಿದ್ರೂ ಆಲ್ ಓವರ್ ಇಂಡಿಯಾ ರೆಕಗ್ನಿಷನ್ ಸಿಗುತ್ತೆ. ಸೊ ಹಾಗಾಗಿ ಮೊದಲು ಸಿಕ್ಕಿರೋ ಆಪರ್ಚುನಿಟಿ ಹೋಗಿಲ್ಲ. ಯಾಕೆ? ಬಿಕಾಸ್ ಕನ್ನಡದಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಡಬೇಕನ್ನೋ ಒಂದು ಇದು ರೂಲ್ ಇತ್ತು ನನ್ನಲ್ಲಿ. ಎರಡನೇದಾಗಿ ಇವಾಗ ಕನ್ನಡ ಸಿನಿಮಾನೇ ವರ್ಕ್ ಮಾಡಿದಾಗ ಆಲ್ ಓವರ್ ಇಂಡಿಯಾ ಅಪ್ರಿಷಿಯೇಷನ್ ಸಿಗುತ್ತೆ. ಆ್ಯಂಡ್ ನಾವು ಇವಾಗ ವರ್ಕ್ ಮಾಡಬೇಕಾದ್ರು ಮೊದಲು ಬಾಲಿವುಡಲ್ಲಿ ಹೋದಾಗಲೋ ಅಥವಾ ಬೇರೆ ತೆಲುಗುಗೆ ಹೋದಾಗೋ ನಮ್ಮ ಪೇಮೆಂಟ್ ಏನೋ ಜಾಸ್ತಿ ಸಿಗುತ್ತೆ ಅಥವಾ ಇನ್ನೊಂದೇನೋ ಆಗುತ್ತೆ ಅನ್ನೋದು ಅಂದ್ಕೊಂಡು, ಈಗ ಹಾಗೇನಿಲ್ಲ. ಈಗ ನಾವೇನು ಕನ್ನಡ ಸಿನಿಮಾ ಮಾಡಿದ್ರು ನಮ್ಮಲ್ಲಿ ಏನು ಅವ್ರಿಗೆ ಸಿಗುತ್ತೋ ಪೇಮೆಂಟ್, ಅದೇ ಥರ ನಮಗೂ ಸಿಗುತ್ತೆ. ಸೊ ನಾವು ಏನು ಮಾಡಬೇಕೋ, ಏನು ಲೆವೆಲ್ಗೆ ಹೋಗ್ಬೇಕಂತಿದ್ದೋ ಅಥವಾ ಯಾವ ದೇಶಕ್ಕೆ ಹೋಗಬೇಕೋ ಅಥವಾ ನಮ್ಮ ಪರ್ಚೇಸ್ ಮಾಡೋದಕ್ಕೆ ಏನೇ ಬೇರೆ ಕಡೆ ಕೆಲಸ ಮಾಡಿಸ್ಬೇಕು ಅಥವಾ ಬೇರೆ ಏನೇ ಒಂದು ಎಕ್ವಿಪ್ಮೆಂಟ್ ತೊಗೋಬೇಕು ಅಂದ್ರೂ ಅದೆಲ್ಲವನ್ನು ಇಲ್ಲೇ ನಾವು ಕನ್ನಡ ಸಿನಿಮಾಲೇ ಮಾಡಬೇಕಾದಾಗ ಯಾಕೆ ಬೇರೆ ಕಡೆ ಅನ್ನೋದು ನನ್ನ ಪಾಯಿಂಟ್. ಸರ್, ಪ್ರತಿಯೊಬ್ಬರಿಗೂ ಒಂದು ಡೆಸ್ಟಿನಿ ಅಂತ ಇರುತ್ತೆ, ಈ ಸ್ಪಾಟಿಗೆ ರೀಚ್ ಆಗಬೇಕು ಅನ್ನೋವಂಥದ್ದು. ಸೊ 20 ವರ್ಷಗಳ ಜರ್ನಿ, ನೀವು ಅಂದ್ಕೊಂಡಿದ್ದ ಸ್ಪಾಟಿಗೆ ರೀಚ್ ಆಗಿ ಆಯಿತಾ ಅಥವಾ ಇನ್ನೂ ದೊಡ್ಡ ಮಟ್ಟದ ಕನಸಿದೆಯಾ ಚೇತನ್ ಸರ್ಗೆ? ಹೇಳೋದಂಗೆ ಇದು ಈ ಜರ್ನಿ ಮುಗಿಯಿತು ಅಂದರೆ ಅದು ಖುಷಿ ವಿಚಾರ ಅಲ್ಲ, ಅದು ದುಃಖದ ವಿಚಾರ. ಸೊ ನನ್ನ ಪ್ರಕಾರ ಈ ಜರ್ನಿ ಇನ್ನೂ ಹೋಗ್ತಾನೆ ಇರಬೇಕು. ಇನ್ನೂ ಎಷ್ಟು ವರ್ಷ ನನ್ನ ಕೈಲಾಗುತ್ತೋ ವಿಲ್ ಕೀಪ್ ಕಂಟಿನ್ಯೂಯಿಂಗ್. ಇನ್ನೊಂದಷ್ಟು ಇವಾಗ ನಮ್ಗೆ ಹೊಸ ಇನ್ನೂ ಯಂಗ್ಸ್ಟರ್ಸ್ ಬರಲಿ, ಇನ್ನು ಅವ್ರಿಗೂ ಡಿಸೈನ್ ಮಾಡೋಂಥ ಆಪರ್ಚುನಿಟಿ ಸಿಗಲಿ, ಅದು ನಂದಷ್ಟೇ ರಿಕ್ವೆಸ್ಟ್. ಫೈನಲ್ ಕ್ವಶನ್ಸು, ತರುಣ್ ಸರ್ ಮತ್ತು ಅಗೇನ್ ಸೋನಲ್ ಬಂದರೆ 20 ವರ್ಷದ ಅವರ ಜರ್ನಿ ಅಂತಂದರೆ ನಿಮಗೆ ಲವ್ ಸ್ಟೋರಿ ಗೊತ್ತಾ ಅನ್ನೋದನ್ನು ಕ್ವಶನ್ ಮಾಡೋದಕ್ಕಿಂತ ಇಬ್ಬರಿಗೂ, ಈಗ ತರುಣ್ ಸರ್ಗೆ ಅಷ್ಟೇ ನೀವು ಡಿಸೈನ್ ಮಾಡ್ತಿರೋದು ಅಥವಾ ಸೋನಲ್ಗೆ ನಿಮ್ಮ ಕಡೆಯಿಂದ ಯಾವುದಾದ್ರೂ ಕಾಸ್ಟ್ಯೂಮ್ ಡಿಸೈನ್ ಆಗ್ತಾ ಇದೆಯಾ ಅಥವಾ ಹೇಗೆ ಅಂತ? ಇಲ್ಲ, ಬಿಕಾಸ್ ಸೋನಲ್ ಅವರಿಗೆ ಇನ್ನೊಬ್ಬರು ಡಿಸೈನರ್ ಇದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ. ನಾವು ತರುಣ್ ಬಾಯ್ಗೆ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಜರ್ನಿ ಇರೋದ್ರಿಂದ ಅವರು ಪರ್ಟಿಕ್ಯುಲರ್ಲಿ ಡೇ ಒನ್ನಿಂದನೂ ಎನಿವನ್ ಯಾರ ಕೈಲೇ ಮಾಡಿಸ್ಬೋದಾಗಿತ್ತು. ಸೊ ಬಟ್ ಬಿಟ್ಟು ನಮ್ಮ ಕೈಲೇ ಮಾಡಿಸ್ತಾ ಇರೋದು ಅದೊಂದೊಂದು ರಿಲೇಷನ್ಶಿಪ್ ಅಂತೀವಲ್ಲ. ಸೊ ದಟ್ ಈಸ್ ಅ ರಿಲೇಷನ್ಶಿಪ್, ನಮ್ಮ ಅವರ ಒಂದು ಬಾಂಡಿಂಗು. ಯಾಕೆಂದರೆ ಅವ್ರ ಸಿನಿಮಾಗಳು ಅಷ್ಟೇ, ಅವ್ರಿಗಿರೋಂಥ ಒಂದು ನಾಲೆಡ್ಜ್ ಆ್ಯಂಡ್ ಕಾಂಟ್ಯಾಕ್ಟ್ಸ್ಗೆ ಎನಿವನ್ ಬಾಲಿವುಡ್ಡಿಂದನೂ ಡಿಸೈನರ್ ತರಿಸ್ಕೋಬೋದಾಯಿತು. ಸೊ ನಾವು ಸಿನಿಮಾಗಳಲ್ಲೂ ರಾಬರ್ಟಲ್ಲಾಗಿರ್ಬೋದು ಅಥವಾ ಕಾಟೇರಲ್ಲಾಗಿರ್ಬೋದು ನಮ್ಮನ್ನೇ ಕರೆಸಿ ಆಯ್ಕೆ ಮಾಡಿ ಕೊಟ್ಟಿರೋದು ಒಂದು ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಒಂದು ಲೆವೆಲ್ ಸಿನಿಮಾಗಾದರೆ, ಪರ್ಸ್ನಲ್ ಆದರೆ ಇನ್ನೂ ಒಂದು ಡಬಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಇದು ಸ್ಪೆಷಲ್ ಮೂಮೆಂಟ್, ನಮಗೂ ಸ್ಪೆಷಲ್ ಆ್ಯಂಡ್ ಅವ್ರಿಗೆ ಇನ್ನೂ ಡಬಲ್ ಸ್ಪೆಷಲ್ ಆಗಬೇಕನ್ನೋದು ಒಂದು ಪಾಯಿಂಟ್ ಅಷ್ಟೇ. ಪ್ರತಿ ಸಿನಿಮಾಗಳಲ್ಲೂ ಸರ್ಪ್ರೈಸ್ ಎಲಿಮೆಂಟ್ಸ್ ಥರ ಅವರ ಲವ್ ಸ್ಟೋರಿ ಆ್ಯಂಡ್ ಮದುವೆನೂ ಕೂಡ ನಿಮಗೂ ಸರ್ಪ್ರೈಸ್ ಅಂತ ಕೇಳ್ಪಟ್ಟೆ, ಅಂದರೆ ಗೊತ್ತಿರಲಿಲ್ಲ ನಮಗೆ ಅನ್ನೋಂಥದ್ದು. ಆಗಸ್ಟ್ 10, 11 ನಿಮ್ಮ ಗೆಳೆಯ ಅಥವಾ ನಿಮ್ಮ ಸ್ನೇಹಿತ, ಸಹೋದರ ಎಲ್ಲ ಆ್ಯಂಗಲಲ್ಲೂ ತೊಗೋಬೋದು 20 ವರ್ಷದ ಜರ್ನಿ ಅಂತಂದರೆ. ಸೊ ನಿಮಗೆಷ್ಟು ನಿಮ್ಮನೇ ಮದುವೆ ಅನ್ನೋ ಥರದ್ದು ಫೀಲ್ ಇದ್ದೇ ಇರುತ್ತೆ ಸರ್. ಏನು ಹೇಳ್ತೀರಾ ತರುಣ್ ಮತ್ತು ಸೋನಲ್ ಅವರ ಕಾಂಬಿನೇಷನು, ಜೋಡಿ ಬಗ್ಗೆ? ಇವಾಗ ಇನ್ಫ್ಯಾಕ್ಟ್ ನಮಗೂ ಅದೊಂದು ಪ್ರಶ್ನೆ, ಯಾವಾಗ ತರುಣ್ ಬಾಯ್ ಅವರು ಮದುವೆ ಆಗ್ತಾರೆ, ಈ ಮದುವೆ ಆದರೂ ಯಾರನ್ನು ಮದುವೆ ಆಗ್ತಾರೆ, ಈ ಒಂದು ಕ್ವೆಶ್ಚನ್ ನಮಗಿತ್ತು. ಬಟ್ ಒಂದು ಪಾಯಿಂಟ್ ಆದಮೇಲೆ ಪ್ರತಿ ಸರಿ ಅದನ್ನೇ ಕೇಳೋಕ್ಕಾಗಲ್ವಲ್ಲ. ಬಟ್ ಯಾವಾಗ ನಾವು ಇದನ್ನು ಸಡನ್ನಾಗಿ, ಇನ್ಫ್ಯಾಕ್ಟ್ ನನಗೆ
ಇದೇನು ನೀವೆಲ್ಲ ಟಿ ವಿಲಿ ನೋಡ್ರೆ ಅದಕ್ಕಿಂತ ಒಂದು ದಿವಸ ಮುಂಚೆ ನನಗೆ ಗೊತ್ತಾಯಿತು. ಅದಕ್ಕೆ ಮುಂಚೆ ನಮಗೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಮದುವೆ ಆಗೋದು ಯಾರೋ ಮೀಡಿಯಾದವರು ನನಗೆ ಫೋನ್ ಮಾಡಿ ಈ ಥರ ಆಗ್ತಾರೆ ಅಂತ ಅಂದಾಗ ನಮಗೆ ಜೊತೆಲೇ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಅನ್ನೋದು ಒಂದು ಪಾಯಿಂಟ್. ಯಾಕಂದರೆ ತರುಣ್ ಭಾಯ್ ಮೊದಲಿನವನ್ನಷ್ಟೇ ಏನೇ ಮಾಡಿದ್ರು ಒಂದು ಸರ್ಪ್ರೈಸಿಂಗ್ ಆಗೇ ಮಾಡ್ತಾರೆ. ಸೊ ಒಂದು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಬಟ್ ಓಕೆ, ಇದು ಪರ್ಸ್ನಲ್ ಅವ್ರದ್ದೊಂದು ಪರ್ಸ್ನಲ್ ಲೈಫ್ ಇರೋದ್ರಿಂದ ಅದು ಅವ್ರ ಡಿಸಿಷನ್ಸು. ಬಟ್ ಅವರೇ ಕರೆದು ಒಂದು ಸರಿ ತೋರಿಸಿ ಹೆಂಗೆ ಏನು ಅನ್ನೋದೆಲ್ಲ ಕೇಳಿದಾಗ ಖುಷಿ. ನಮ್ಮನ್ನು ಇಂಪಾರ್ಟೆಂಟ್ಸ್ ಆಗಿ ತೊಗೊಂಡು ಬಿಫೋರ್ ಇದೆಲ್ಲ ಇವೆಂಟ್ ಆಗೋಕ್ಕೆ ಮುಂಚೆ ಇದಾಯ್ತಲ್ಲ, ಸೊ ಖುಷಿ ಆಯ್ತು ಅಷ್ಟೇ. 10th 11th ಮದುವೆ ಸರ್. ಎಸ್. ಏನೆಲ್ಲ ತಯಾರಿ ನಡೀತಾ ಇದೆ? ಇದ್ರ ಮಧ್ಯದಲ್ಲಿ ಸಿನಿಮಾಗಳಿಗೂ ಕೆಲವು ಸಿನಿಮಾಗಳಿಗೆ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಮಾರ್ಟಿನ್ಗೆ ಈಗ ನೋಡಿ ಪ್ರಮೋಷನ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಬೇಕು, ಈ ಕಡೆ ತರುಣ್ ಭಾಯ್ ಮದುವೆ ಕಾಸ್ಟ್ಯೂಮ್ ಡಿಸೈನಿಂಗು. ಸೊ ಎಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅಂತ? ಬ್ಯುಸಿ ಕೆಲಸ ಅಷ್ಟೇ. ನಾವು ಇವಾಗ ಎಷ್ಟು ಸಿನಿಮಾ ಇಂಪಾರ್ಟೆಂಟೋ ಪರ್ಸ್ನಲ್ಲು ಅಷ್ಟೇ ಇಂಪಾರ್ಟೆಂಟು. ಇವಾಗ ನಾವು ಅವ್ರಿಗೆ ಈಗೇನು 10th and 11th ಏನು ಇವೆಂಟ್ ಇದೆ ಕಂಪ್ಲೀಟ್ಲಿ ಪ್ಲ್ಯಾಂಡ್ ಆಗಿದೆ. ಸೊ ಏನು ತೊಂದರೆ ಇಲ್ಲ ಆ ವಿಚಾರದಲ್ಲಿ. ಇಟ್ ಇಸ್ ನಾಟ್ ಅಬೌಟ್ ಅರ್ಜೆಂಟೋ ಟೆನ್ಷನೋ ಏನೂ ಇಲ್ಲ. ಯಾಕಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀವಿ, ಆ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಆಗುತ್ತೆ. ಸೇಮ್ ಸಿನಿಮಾ ಏನಿದೆ ಪರ್ಸ್ನಲ್ ಅದೇ ಥರ. ಈಗ ಮಾರ್ಟಿನ್ ಆಗಿರ್ಬೋದು, ಈ ಪ್ರಮೋಷನ್ಸ್ ಆ್ಯಕ್ಟಿವಿಟೀಸ್ ಇದೂ ಹಂಗೆ ಒಂದು ರಿಲೇಷನ್ಶಿಪ್ ಥರ. ಸೊ ಅದನ್ನು ಕೂಡ ವಿ ಹ್ಯಾವ್ ಸಪ್ರೇಟ್ ಟೀಮ್ಸ್, ದೊಡ್ಡ ತಂಡ ಇದೆ. ತಂಡ ಅದ್ರ ಪ್ರಕಾರ ನೋಡ್ಕೊಂಡು ಹೋಗ್ತಾರೆ. ಮಾರ್ಟಿನ್ ಟ್ರೈಲರ್ ಲಾಂಚ್ಗೆ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ಗೆ ಚೇತನ್ ಸರ್ ಇರ್ತಾರಾ, ಅಥವಾ ಯಾವ ಲುಕ್ಕಲ್ಲಿ ನಾವು ಧ್ರುವ ಅವ್ರನ್ನ ನೋಡ್ಬೋದು ಅವತ್ತು? ಎಸ್, ಡೆಫಿನೆಟ್ಲಿ ಒಂದು ಕಾನ್ಸೆಪ್ಟ್ ಅಂತ ಇಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಾನು ಸ್ಪಾಯ್ಲರ್ ಆಗಬಾರ್ದು. ಒಂದು ಕಲರ್ ಪ್ಯಾಟರ್ನು, ಒಂದು ವೇ ಆಫ್ ಡ್ರೆಸ್ಸಿಂಗ್, ಕಂಪ್ಲೀಟ್ ಟೀಮ್ ಒಂದು ಇರ್ತಾರೆ. ಸೊ ಪರ್ಟಿಕ್ಯುಲರ್ಲಿ ನಾವು ಈ ಧ್ರುವ ಸರ್ ಅವ್ರಿಗೋಸ್ಕರನೇ ಒಂದು ಅವ್ರದ್ದೊಂದು ಆ ಮಾರ್ಟಿನ್ನ ಕ್ಯಾರೆಕ್ಟರ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಲುಕ್ಕಲ್ಲೇ ಒಂದು ಮಾಡಿದ್ದೀವಿ. ಸೊ ಅದನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ನೋಡ್ತೀರಾ. ಸೊ ಎಸ್, ಅದಕ್ಕೊಂದು ಎಫರ್ಟ್ ಹೋಗಿದೆ. ಸರ್ ಎಷ್ಟು ಖುಷಿ ಇದೆ ಸರ್ ಫೈನಲಿ ಈ 20 ವರ್ಷದ ಜರ್ನಿ. ಎಸ್, ಅದು ಕಡಿಮೆ ಅಲ್ಲ. ಒಂದು ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ ಅಥವಾ ಯಾವುದೇ ಫೀಲ್ಡ್ ತೊಗೊಂಡ್ರೂ 20 ವರ್ಷ ಸಕ್ಸಸ್ಫುಲ್ಲಾಗಿ ಸಾಗೋದು ಕಷ್ಟ ಇರುತ್ತೆ. ಸೊ ಇವತ್ತಿಗೆ ಎಷ್ಟು ಖುಷಿ ತೃಪ್ತಿ ಕೊಟ್ಟಿದೆ ಈ ಒಂದು ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಕ್ ಅನ್ನೋಂಥದ್ದು? ಎಲ್ಲರಿಗೂ ಹೇಳ್ತೀನಿ ಏನಂದರೆ, ಪ್ರತಿದಿನ ಹೊಸ ದಿನ. ಸೊ ನಮಗೆ ಆದಂಥ ಒಂದು ಎಕ್ಸೈಟ್ಮೆಂಟ್ ಆಗ್ತಾ ಇರಬೇಕು. ಸೊ ನಾವು ಈ ಪ್ರೊಫೆಷನ್ ಅದೇ ನಮ್ಮನ್ನು ಅದು ಚೂಸ್ ಮಾಡ್ಕೊಂಡಿದ್ದೆ ಬಿಟ್ಟರೆ ನಾನು ಅದನ್ನು ಚೂಸ್ ಮಾಡಿಲ್ಲ. ಬಿಕಾಸ್ ಕೆಲವೊಂದು ಸರಿ ಡೆಸ್ಟಿನಿ ಅಂತೀವಲ್ಲ, ಹಾಗಾಗಿ ಪ್ರತಿದಿನ ಕೆಲಸ ಅನ್ಸಲ್ಲ. ಅದು ನಿಮಗಾಗಿರ್ಬೋದು, ನೀವು ಖುಷಿಯಿಂದ ಮಾಡಿದಾಗ 20 ವರ್ಷ ಇಷ್ಟು ಬೇಗ ಆಗೋಯ್ತಾ ಅನ್ನೋದೊಂದು ಸರ್ಪ್ರೈಸ್ ಇದೆ. ಇನ್ನೊಂದು 20 ಅಲ್ಲ, ಇನ್ನೊಂದು 50 ವರ್ಷ ಹೋಗ್ಬೇಕು ಅನ್ನೋದೊಂದು ಕೂಡ ಆಸೆ ಇದೆ. ಸೊ ಎಸ್, ಒಂದು 20 ವರ್ಷ ಆಗ್ಬಿಟ್ಟಿದೆಯಾ ಅನ್ನೋದು ಒಂದು ಸರ್ಪ್ರೈಸಿಂಗ್ ಆಗಿ ನನಗೂ ಮೊನ್ನೆ ಸ್ಟಾರ್ಟ್ ಮಾಡ್ದಂಗಿದೆ. ಈಗ ಆಲ್ರೆಡಿ 20 ವರ್ಷ ಮುಗಿದಿದೆ. ಸೊ ಎಸ್, ಅದೊಂದು ಖುಷಿ ಇದೆ. ಬಟ್ ಇನ್ನು ಮುಂದೆ ಇನ್ನೂ ಒಂದಷ್ಟು ಪಾಸಿಟಿವ್ ಆಗಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಕೂಡ ಇದೆ. ಸರ್, ನಾವಿಲ್ಲಿ ಸ್ಟುಡಿಯೋ ನೋಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನೀವೇ ಹೇಳೋದಾದರೆ, ಸೆಲೆಬ್ರಿಟಿಗಳಿಗಲ್ಲದೆ ಸೊ ಈ ವೆಡ್ಡಿಂಗ್ಗಳಿಗೆ ಅಥವಾ ಮಾಡೆಲ್ಸ್ಗಳಿಗೆ ಈ ಥರ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಸ್ಟುಡಿಯೋ ಬಗ್ಗೆ ನೀವು ಕೊನೆಯದಾಗಿ ಏನು ಹೇಳ್ತೀರಾ? ನೋಡಿ, ನಾನು 15-20 ವರ್ಷದಿಂದ ಏನು ನಾವು ಸಿನಿಮಾ ಕಾಸ್ಟ್ಯೂಮ್ಸ್ ಅಂತಂದ್ವಿ. ಪ್ರತಿಯೊಬ್ಬರು ಬಂದು ನಾನು ಭೇಟಿ ಆದಾಗ್ಲೂ ಎಲ್ಲರೂ ಕೇಳೋದೇನೆಂದರೆ, ಇದು ಓನ್ಲಿ ಸಿನಿಮಾದವ್ರಿಗೆ ಮಾತ್ರನಾ? ಈಗ ನಾವು ಸುದೀಪ್ ಸರ್ಗೆ ಮಾಡಿದಾಗ್ಲೋ ಅಥವಾ ದರ್ಶನ್ ಸರ್ಗೆ ಮಾಡಿದಾಗ್ಲೋ ಇಲ್ಲೆಲ್ಲೋ ಒಂದು ಕಡೆ ಒಂದು ಕಾಡಬೇಕಾದ್ರೆ ನನಗನ್ನಿಸ್ತು ಇದು ಎಲ್ಲರಿಗೂ ರೀಚ್ ಆಗಬೇಕು, ಪ್ಲಸ್ ಬಂದವರೆಲ್ಲರೂ ಅದೇ ಫೀಲಲ್ಲೇ ಹೋಗಬೇಕು ಅನ್ನೋದು ನನ್ನ ಪಾಯಿಂಟು. ಸೊ ಯಾರೇ ಬರಲಿ ನಮ್ಮ ಸ್ಟೋರಿಗೆ, ಇದು ಓಪನ್ ಫಾರ್ ಎವ್ರಿ ಒನ್ ಆ್ಯಂಡ್ ಇಟ್ ಈಸ್ ಓಪನ್ ಫಾರ್ ಆಲ್ ಪೀಪಲ್. ಸೊ ಬಂದರೆ ನಿಮಗೆ ಗೊತ್ತಾಗುತ್ತೆ ದಟ್ ಹೌ ವಿ ಎಕ್ಸಿಕ್ಯೂಟ್. ಏನೆಂದರೆ ಕೆಲವರು ಅಂತಾರೆ, ಇಲ್ಲ ನಾನು ಸ್ವಲ್ಪ ದಪ್ಪ ಇದ್ದೀನಿ ಅಥವಾ ಸಣ್ಣ ಇದ್ದೀನಿ, ನಂಗೆ ಸೂಟ್ ಆಗೋತ್ತಿಲ್ಲ. ಬಂದ ಮೇಲೆ ನೋಡಿ ಅದು ಸೂಟ್ ಆಗೋ ರೀತಿ ನಾವು ಮಾಡ್ತೀವಿ. ಬಿಕಾಸ್ ಅದೊಂದು ಸ್ಮಾಲ್ ಡಿಫ್ರೆನ್ಸ್ ಮಾಡೋದ್ರಿಂದ ಮೇಕ್ಸ್ ಎ ಬಿಗ್ ಚೇಂಜ್. ನಮ್ಮ ಸ್ಟೋರ್ ಇವಾಗ ನಾವೇನು ಕ್ಲೈಂಟ್ಸಿಗೋಸ್ಕರ ಮಾಡಿದ್ದೀವಿ, ಇಟ್ಸ್ ಕಾಲ್ಡ್ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ. ಸೊ ಪ್ರತಿಯೊಬ್ಬರು ಬಂದವ್ರನ್ನೆಲ್ಲನೂ ರಾಜರ ಥರನೇ ನೋಡ್ಕೋಬೇಕು ಅನ್ನೋದು ಒಂದು ಉದ್ದೇಶದಿಂದನೇ ಆ ಹೆಸರಿಟ್ಟಿದ್ದೀವಿ. ಇದು ಚನ್ನಸಂದ್ರ RR ನಗರಲ್ಲಿ ಬರುತ್ತೆ. ಯು ಕ್ಯಾನ್ ಗೂಗಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಚೇತನ್ ಸರ್ ಮಾತುಗಳಾಗಿತ್ತು. ಕೆಲವರುಗಳಿಗೆ ಡೌಟ್ಸ್ ಇರುತ್ತೆ, ಸೆಲೆಬ್ರಿಟಿಗಳಿಗೆ ಮಾತ್ರನಾ ಇವ್ರು ಮಾಡೋದು ಅನ್ನೋಂಥದ್ದು. ಈಗ ತಾನೇ ಅವ್ರು ಮಾತಾಡ್ತಾ ಇರ್ತಿದ್ರು, ಸೆಲೆಬ್ರಿಟಿಗಳಿಗೆ ಅಷ್ಟೇ ಅಲ್ಲ, ಯಾರು ಬೇಕಾದರೂ ಬರ್ಬೋದು. ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತಲೇ ಹೆಸರು. ಅಂದರೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ರಾಜ ರಾಣಿ ಥರನೇ ಫೀಲ್ ಮಾಡಬೇಕು ಅನ್ನೋಂಥದ್ದು. ಅದು ಅವರ ವೈಯಕ್ತಿಕ ಬದುಕು ಮತ್ತು ಈ ಸ್ಟುಡಿಯೋದ ಬಗ್ಗೆ. ಆದರೆ ಇನ್ನು ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ಸೂಪರ್ ಸ್ಟಾರ್ಗಳಿಗೆ ಅವರು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾಯಿದ್ದಾರೆ. ಮಾರ್ಟಿನ್, KD, ಡೆವಿಲ್ ಸಿನಿಮಾಗಳು ಅಟ್ ಪ್ರೆಸೆಂಟ್ ಬಹುನಿರೀಕ್ಷಿತ ಸಿನಿಮಾಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದೆಲ್ಲದಕ್ಕಿಂತ ಕ್ಯೂರಿಯಾಸಿಟಿ ಅಂದರೆ ತರುಣ್ ಸುಧೀರ್ ಮತ್ತು ಸೋನಾಲ್ ಮಾಂಟೆರೋ ಅವರ ಮದುವೆಗೆ ಅವರು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಿರ್ತಕ್ಕಂಥದ್ದು. ಸೊ ಆಗಸ್ಟ್ 10-11ನೇ ತಾರೀಕು ಮದುವೆ ಇದೆ. ಸೊ ಹೇಗೆ ಕಾಣ್ತಾರೆ ಮದುಮಗನಾಗಿ ನಮ್ಮ ತರುಣ್ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದು ಚೇತನ್ ಸರ್ ಅವರ ಜೊತೆಗೆ ಒಂದು ಸ್ಪೆಷಲ್ ಮಾತುಕತೆ ಆಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.